ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಲತಾರಾ ಆರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಭಿಷೇಕ್ ರಾಠೋಡ್. ಸೊ ಫ್ರೆಂಡ್ಸ್, ಹೇಗಿದ್ರೆ ತಾವೆಲ್ಲರೂ ಚೆನ್ನಾಗಿದ್ರೆ ತಾನೆ? ಸೊ ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ನಾವು ವಿಲೋಮ ಶಬ್ದ ಅನ್ನುವಂತಹ ಟಾಪಿಕ್ ಅನ್ನ ಅಧ್ಯಯನ ಮಾಡ್ತಾ ಇದ್ದೇವೆ. ಸೊ ಇದನ್ನು ನಾವು ಕನ್ನಡದಲ್ಲಿ ಸರ ವಿರುದ್ಧಾರ್ಥಕ ಶಬ್ದಗಳು ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಇಂದಿನ ತರಗತಿಯ ವಿಶೇಷತೆ ಏನಂತಂದ್ರೆ ಸರ, ಲಾಸ್ಟ್ ಇಯರ್ ಅಂತಂದ್ರೆ 2021ರಲ್ಲಿ ನಡೆದಂತಹ SSC GD ಪರೀಕ್ಷೆಯ ಒಟ್ಟು 63 ಶಿಫ್ಟ್ಗಳಲ್ಲಿ ಪರೀಕ್ಷೆ ನಡೆದಿತ್ತು. ಸೊ ಆ 63 ಶಿಫ್ಟ್ಗಳಲ್ಲಿ ಕೇಳಲಾದಂತಹ ವಿಲೋಮ ಶಬ್ದಗಳನ್ನ ನಾನು ಒಂದ್ ಕಡೆ ಲೀಸ್ಟ್ ಮಾಡಿ ನಿಮ್ಗಾಗಿ ತಂದಿದ್ದೇನೆ, ಹೌದಾ? ಸೊ ಮ್ಯಾಕ್ಸಿಮಮ್ ಆಗಿ ರಿಪೀಟ್ ಆಗುವಂತಹ ಚಾನ್ಸಸ್ ಇರ್ತವೆ. ಸೊ ಅದಕ್ಕಾಗಿ ಇಂದಿನ ತರಗತಿ ನಿಮ್ಗೆ ವಿಶೇಷವಾಗಿದೆ, ಹೌದಾ? ಮತ್ತೆ ರೀ ಸರ್, ವಿಲೋಮ ಶಬ್ದ ಇವತ್ತು ಯಾವ್ದು ರಿಪೀಟೆಡ್ ಆಗಿದ್ದಾವೆ ಅವುಗಳನ್ನು ಮಾಡಿಸ್ತೀನಿ. ಜೊತೆಗೆ ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಮತ್ತೆ ನಿಮ್ಗೆ ಸ್ಟಡಿ ಮೆಟೀರಿಯಲ್ ಆಗಿ PDF ಅನ್ನು ಕೊಡ್ತೀನಿ. ಸರ್, ತಾವೆಲ್ಲ PDF ಕೊಡ್ತೀನಿ ಅಂತ ಹೇಳ್ತೀರಿ, ಆದ್ರೆ PDF ಗಳನ್ನ ಕೊಡೋದಿಲ್ಲ ಅಂತ ಹೇಳ್ಬಹುದು. ಆದ್ರೆ ಒಮ್ಮೆ ನೀವೇನ್ ಮಾಡ್ರಿ ಸರ, ನಮ್ಮ ಲತಾರಾ ಲರ್ನಿಂಗ್ ಆಪ್ಗೆ ಭೇಟಿ ಮಾಡಿ ನೋಡ್ರಿ. ಅಲ್ಲಿ ನಿಮ್ಗೆ ಈಗಾಗಲೇ ಯಾವ್ಯಾವ ತರಗತಿಗಳು ಮುಗ್ದಿದ್ದಾವೆ ಅವುದರ PDF ಅನ್ನ ಈಗಾಗಲೇ ಅಪ್ಲೋಡ್ ಮಾಡಲಾಗಿ ತಾವು ಅಲ್ಲಿಂದ ನೀವೇನ್ರಿ ಸರ್ ಅಂತಂದ್ರೆ PDF ಅನ್ನು ತೆಗೆದುಕೊಂಡು ಅಧ್ಯಯನವನ್ನು ಮಾಡಬಹುದು, ಹೌದಾ? ಸೊ ಇನ್ ತರಗತಿಯನ್ನು ಸ್ಟಾರ್ಟ್ ಮಾಡೋಣವಾ? ತಾವೆಲ್ಲರೂ ರೆಡಿನಾ? ನೋಡ್ರಿ ಸರ್, ಸೊ ಫಸ್ಟ್ ವಿಲೋಮ ಶಬ್ದ ಅಂತಂದ್ರೆ ಏನ್ ಗೊತ್ತಾಗ್ಬೇಕ್ರಿ, ಹೌದಾ? ಸೊ ಟಾಪಿಕ್ ಏನು ಅಂತಂದ್ರೆ ಗೊತ್ತಾಯ್ತಂದ್ರೆ ಮುಂದಿಂದ ನಮ್ಗೆ ಈಸಿಯಾಗಿ ಬಿಡ್ತದೆ, ಹೌದಾ? ನೋಡ್ರಿ ಸರ್, ಓದ್ರಿ, ಸ್ಕ್ರೀನ್ ಮೇಲೆ ಇದೆ. विलोम शब्द का अर्थ, हौदा, उल्टा या विपरीत अतः किसी शब्द का उल्टा अर्थ व्यक्त करने वाले शब्द विलोमार्थक शब्द कहलाते, हौदा? सो उल्टा या विपरीत ಅಂತಂದ್ರೆ ವಿಪರೀತಾರ್ಥಕ ಶಬ್ದ ಅಂತಂದ್ರೂ ಕೂಡ ಒಂದೇ, ವಿಲೋಮ ಶಬ್ದ ಅಂತಂದ್ರೂ ಕೂಡ ಒಂದೇ. ಯಾವುದೇ ತರ ಪರೀಕ್ಷೆಯಲ್ಲಿ ಹಾರಿ ಹೋಗ್ಬೇಡ್ರಿ ಸರ. ಯಾವ್ದಂತಂದ್ರೆ ವಿಲೋಮ ಶಬ್ದ ಅಂತಂದ್ರೂ ಕೂಡ ಒಂದೇ, ದಿಯೇ ಗಯೇ ಶಬ್ದ ಕಾ ವಿಲೋಮ ಶಬ್ದ ಚುನಿ ಅಂತಂದ್ರೂ ಕೂಡ ಒಂದೇ, दिए गए शब्द का विपरीतार्थक अर्थ बताई ಅಂತಂದ್ರೂ ಕೂಡ ಒಂದೇ ರೀ, ಹೌದಾ? ಸೊ ಎರಡೂ ಮೀನಿಂಗ್ ನಲ್ಲಿ ಯಾವುದೇ ತರ ಕನ್ಫ್ಯೂಸ್ ಆಗ್ಬೇಡ್ರಿ. ಉಲ್ಟಾ ಅಂತಂದ್ರೂ ಕೂಡ ಒಂದೇ, ವಿಪರೀತ ಅಂತಂದ್ರೂ ಕೂಡ ಒಂದೇ, ಹೌದಾ? ಸೊ ಹಾಗಾದ್ರೆ ವಿಲೋಮ ಶಬ್ದ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ, ಒಂದು ಶಬ್ದದ ವಿಪರೀತವಾಗಿ ಅರ್ಥ ವ್ಯಕ್ತಪಡಿಸುವಂತಹ ಶಬ್ದಗಳಿಗೆ ನಾವು ಏನಂತ ಕರಿತೀವಿ ಸರ್ ಅಂತಂದ್ರೆ ವಿಲೋಮ ಶಬ್ದ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ವಿಲೋಮಾರ್ಥಕ ಶಬ್ದಕ್ಕೂ ಪರ್ಯಾಯವಾಚಿ, प्रतिलोमार्थक, ಹೌದಾ? ಸಾರಿ, ವಿಪರ್ಯಾವಾಚಿ, ಪರ್ಯಾಯವಾಚಿ ಎಲ್ಲ ಇನ್ನೊಂದು ಕೇಳ್ರಿ, ವಿಪರ್ಯಾವಾಚಿ, प्रतिलोमार्थक और विलोम शब्द भी कहते हैं, ಹೌದಾ? ಸೊ ನಿಮ್ಮ ಪರೀಕ್ಷೆಯಲ್ಲಿ ನಾಳೆ ಏನ್ ಪರೀಕ್ಷೆಗೆ ನೀವು ಹೊಂಟಿದ್ರಲ್ಲ, ಸೊ ಅಲ್ಲಿ ವಿಲೋಮ ಶಬ್ದ ಅಂತ ಶಬ್ದ ಮೆನ್ಷನ್ ಮಾಡದೆ ವಿಪರ್ಯಾವಾಚಿ ಶಬ್ದ ಬತಾಯಿಯೇ, ವಿಲೋಮಾರ್ಥಕ ಶಬ್ದ ಬತಾಯಿಯೇ, ವಿಲೋಮ ಶಬ್ದ ಅಂತಂದ್ರೆ ತಾವು ಈಸಿಯಾಗಿ ಕಂಡಿಡ್ತೀರ, ಹೌದಾ? ಸೊ ಈ ಶಬ್ದಗಳು ಕೂಡ ನಿಮ್ಮ ಪ್ರಶ್ನೆಯಲ್ಲಿ ಬಳಕೆ ಆದವಂತಂದ್ರೆ ನೀವೇನ್ರಿ ಸರ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ವಿಲೋಮ ಶಬ್ದಕ್ಕೆ ಇರುವಂತಹ ಸಮಾನಾರ್ಥಕ ಶಬ್ದಗಳು, ಹೌದಾ? ಸೊ ಫಾರ್ ಎಕ್ಸಾಂಪಲ್ ಇದೇ ಬರಬಹುದು, ಏನ್ರಿ ಸರ, ವಿಲೋಮ ಶಬ್ದ का पर्यायवाची शब्द बताइए ಅಥವಾ ವಿಲೋಮ ಶಬ್ದ का समानार्थी शब्द निम्नलिखितों में से चयन कीजिए ಅಂತ ಹೇಳಿ ಕೊಡಬಹುದು, ಹೌದಾ? ಸೊ ಅಲ್ಲಿ ವಿಪರ್ಯಾವಾಚಿ ಇತ್ತಂತಂದ್ರೂ ಕೂಡ ಆನ್ಸರ್ ಆಗ್ಬಹುದು, ಹೌದಾ? ಪ್ರತಿಲೋಮಾರ್ಥಕ್ ಅಂತಂದ್ರೂ ಕೂಡ ಅರ್ಥ ಆಗ್ಬಹುದು. ವಿಲೋಮ ಶಬ್ದ, ಹೌದಾ, ಪ್ರತಿಲೋಮ ಅಂತ ಕೂಡ ಇತ್ತಂದ್ರ ಉತ್ತರ ಆಗ್ಬಹುದು, ಅಥವಾ ವಿಪರೀತ ಅರ್ಥಕ್ ಅಂತ ಇತ್ತಂತ ಕೂಡ ಆನ್ಸರ್ ಆಗ್ಬಹುದು, ಹೌದಾ? ಸೊ ಇದರಲ್ಲೇ ಪ್ರಶ್ನೆಗಳಲ್ಲಿಯೇ ನಾವು ಉತ್ತರವನ್ನ ಕಂಡುಕೊಳ್ಬೇಕು, ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಸೊ ವಿಲೋಮ್ ಶಬ್ದದಲ್ಲಿ ಇದು ಕಾನ್ಸೆಪ್ಟ್ ಕ್ಲಾಸ್ ಆಗಿದೆ, ಹೌದಾ? ಸೊ ಈ ವಿಲೋಮ್ ಶಬ್ದ ಏನಿದೆ ನೋಡ್ರಿ ಸರ್, ಇದನ್ನು ಮುಖ್ಯವಾಗಿ ನಾವು 5 ಏನ್ರಿ ಸರ್ ಭೇದಗಳನ್ನು ಕಾಣ್ತೇವೆ, ಹೌದಾ? ಸೊ 5 ಭಾಗಗಳಲ್ಲಿ ಇದನ್ನ ಸ್ಟಡಿ ಮಾಡ್ತೀವಿ, ಹೌದಾ? ಸೊ ವಿಲೋಮ್ ಶಬ್ದಕ್ಕೆ ಕುछ ಭೇದ ಯಾನಿ ಪ್ರಕಾರಗಳು. ಒಂದನೇದು ನೋಡ್ರಿ ಸರ, स्वतंत्र विपरीतार्थक शब्द. ಎರಡನೇದು उपसर्गों से बनने वाले विलोम शब्द. ಮೂರನೇದು लिंग परिवर्तन पर बनने वाले विलोम शब्द. नाल्कनेದು सर भिन्न जातीय शब्द द्वारा बनने वाले विलोम शब्द. फिफ्थ वन समास के पद से बनने वाले अथवा समास के पद से बनने वाले ಏನ್ರಿ ಸರ ವಿಲೋಮ ಶಬ್ದ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ವಿಲೋಮ ಶಬ್ದಗಳು ಹೇಗೆ ರಚನೆ ಆಗ್ತಾವ ಅಂತಂದ್ರೆ ಈ ಕೆಳಗಡೆ 5 ಕಾಣ್ತಾ ಇದ್ರು ನೋಡ್ರಿ ಸರ್, ಈ 5 ಪ್ರಕಾರಗಳಿಂದ ಏನ್ರಿ ಸರ್ ಅಂತಂದ್ರೆ ವಿಲೋಮ ಶಬ್ದಗಳು ರಚನೆ ಆಗ್ತವೆ. ಏನು ಎತ್ತ ನೋಡೋಣ್ರಿ, ಹೌದಾ? ನೋಡ್ರಿ, ಫಸ್ಟ್ ನಾವು ಸ್ವತಂತ್ರ ವಿಪರೀತಾರ್ಥಕ ಶಬ್ದ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಸ್ವತಂತ್ರವಾಗಿ ಬಳಕೆಯಾಗುವಂತಹ ಅಥವಾ ಯಾವುದೇ ಶಬ್ದದ ಸ್ವತಂತ್ರವಾಗಿ ವಿಲೋಮವಾಗುವಂತಹ ಅಥವಾ ವಿಪರೀತಾರ್ಥಕ ಆಗುವಂತಹ ಅಥವಾ ವಿರುದ್ಧಾರ್ಥಕವಾದಂತಹ ಶಬ್ದಗಳು ಯಾವಂತಂದ್ರೆ ಇವು ಇದಾವೆ ನೋಡ್ರಿ ಸರ್. ಉದಾಹರಣೆಗೆ ಗುಣ ಇದ್ದಿದ್ದು ದೋಷ, ಹೌದಾ? ಸೊ ಸ್ವತಂತ್ರವಾಗಿ ಇವುಗಳಂತಂದ್ರೆ ಸ್ವತಂತ್ರ ಬಳಕೆಯಲ್ಲಿ ಬಂದಿರುವಂತಹ ಶಬ್ದಗಳು.
ಸೊ ಗುಣ ಇದ್ದಿದ್ದು ದೋಷ ಆಗ್ಬಿಡ್ತದೆ, ಜನ್ಮ ಇದ್ದಿದ್ದು ಮೃತ್ಯು ಆಗ್ತದೆ, ಅಸಲಿ ಇದ್ದಿದ್ದು ನಕಲಿ, ಆಜ್ ಇದ್ದಿದ್ದು ಕಲ್, ಛೋಟಾ ಇದು ಬಡ. ಹೌದಾ? ಸೊ ಮತ್ತೆ ಇವಕ್ಕೆ ಕನ್ನಡದೊಳಗೆ ಮೀನಿಂಗ್ ಹೇಳ್ಬೇಕಂದ್ರಿ ಸರ್. ಸೊ ಗುಣ ದೋಷ ಗೊತ್ತಿರುವಂಥದ್ದು, ಜನ್ಮ ಅಂತಂದ್ರೆ ಹುಟ್ಟುವುದು, ಮೃತ್ಯು ಅಂತಂದ್ರ ಸಾಯುವುದು, ಅಸಲಿ ಅಂತಂದ್ರೆ ಅಸಲಿ ನಕಲಿ ಗೊತ್ತಿರುವಂಥದ್ದೇ, ಆಜ್ ಅಂತಂದ್ರೆ ಇವತ್ತು, ಕಲ್ ಅಂತಂದ್ರೆ ನಾಳೆ, ಛೋಟಾ ಬಡ ಈ ತರ ಹೇಳ್ದೇವ್ ಅಂತಂದ್ರೆ ಮತ್ತೆ ರಾಮಾಯಣನೇ ಆಗ್ಬಿಡ್ತದ. ಹೌದಾ? ಸೊ ಕರೆಕ್ಟ್ ಆಗಿ ತಿಳ್ಕೊಡ್ರಿ. ಏನಂತಂದ್ರೆ ವಿಲೋಮ ಶಬ್ದಗಳಂತಂದ್ರೆ ಜಸ್ಟ್ ನೀವು ಯಾವುದೇ ಶಬ್ದಗಳನ್ನ 3 ರಿಂದ 4 ಬಾರಿ ನೀವು ರಿಪೀಟ್ ಮಾಡ್ರಿ ಸರ್, ನಿಮ್ಮ ಮೈಂಡ್ ನಲ್ಲೇ ಫಿಕ್ಸ್ ಆಗಿಬಿಡ್ತವೆ, ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡ್ರಿ ಸರ್, ಉಪಸರ್ಗೋ ಸೇ ಬನನೆ ವಾಲೆ ಶಬ್ದ. ಹೌದಾ? ಸೊ ಉಪಸರ್ಗಗಳಿಂದ ಆಗುವಂತಹ ಶಬ್ದಗಳು ಅಂತ ಹೇಳಿ ಕರೀತಾರೆ. ಸರ್ ಉಪಸರ್ಗ ಅಂತಂದ್ರೆ ಏನ್ರಿ ಸರ ಅಂತ ಹೇಳಿ ಕೇಳ್ಬಹುದು. ಸೊ ಉಪಸರ್ಗ ಅಂತಂದ್ರೆ ಯಾವುದೇ ಮೂಲ ಶಬ್ದದ ಮುಂದೆ ನಾವು ಹಚ್ಚುವಂತಹ ಅಕ್ಷರ ಆಗಿರ್ಬಹುದು ಅಥವಾ ಪದ ಆಗಿರ್ಬಹುದು. ಸೊ ಅದನ್ನೇ ನಾವು ಏನ್ರಿ ಕರಿತೀವ್ರಿ ಸರ್, ಉಪಸರ್ಗ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ನೋಡ್ರಿ ಸರ್, ಏನು ಉಪಸರ್ಗ ಜೋಡ್ಕರ್. ಹೌದಾ? ಉಪಸರ್ಗ ಕೂಡಿಸುವುದ್ರ ಮುಖಾಂತರ ವಿಲೋಮ ಶಬ್ದಗಳು ಆಗ್ತಾವಂತ್ರಿ. ಹಂಗ್ರಿ ಸರ, ಐಸೆ ಶಬ್ದ ಜಿಸ್ಮೆ ಮೂಲ ಶಬ್ದಕ್ಕೆ ಸಾಥ್. ಹೌದಾ? ಮೂಲ ಶಬ್ದ ಅಂತ ಹೇಳಿದೆ ನಾನು. ऐसे शब्द जिसमें मूल शब्द के साथ उपसर्ग लगाकर उसके ಶಬ್ದ ಕೋ ಉಲ್ಟಾ ಯಾ ವಿಪರೀತ ಕರ್ ದೇತೆ. ಹೌದಾ? ಎಂತ ಶಬ್ದಗಳಂತಂದ್ರೆ ಮೂಲ ಶಬ್ದದ ಜೊತೆಗೆ ನಾವು ಉಪಸರ್ಗದ ಪದಗಳನ್ನು ಅಥವಾ ಶಬ್ದಗಳನ್ನು ಕೂಡಿಸುವುದರ ಮುಖಾಂತರ ನಾವು ಅದರ ವಿಪರೀತಾರ್ಥಕ ಅಥವಾ ವಿರುದ್ಧವಾದಂತಹ ಅರ್ಥವನ್ನು ಮಾಡ್ತೇವ್ರಿ ಸರ್. ಹೆಂಗ್ರಿ ಸರ್? ಉದಾಹರಣೆ ನೋಡ್ರಿ ಸರ್, ವಾದಿ ಇದ್ದಿದ್ದು ಪ್ರತಿವಾದಿ ಆಗ್ಬಿಡ್ತದ್ರಿ ಸರ್. ಏನ್ರಿ ಸರ್? ವಾದಿ ಇದ್ದಿದ್ದು ಪ್ರತಿವಾದಿ. ಹೌದಾ? ಇಲ್ಲಿ ವಾದಿ ಶಬ್ದ ಇದೆ, ಇಲ್ಲಿ ಕೂಡ ವಾದಿ ಶಬ್ದ ಇದೆ ರೀ. ಹೌದಾ? ವಾದಿ ಎರಡೂ ಕಡೆ ಇದೆ. ಪ್ರತಿ ಅನ್ನೋದು ಏನಿದೆ ರೀ ಸರ್, ಇಲ್ಲಿ ಏನ್ರಿ ಸರ್? ಉಪಸರ್ಗ ಇದೆ. ಹೌದಾ? ಸೊ ವಾದಿ ಶಬ್ದದ ಎದುರುಗಡೆ ನಾವು ಪ್ರತಿ ಅನ್ನುವಂತಹ ಏನ್ರಿ ಸರ್ ಉಪಸರ್ಗ ಹಚ್ಚಿದ್ದೇವೆ, ಅದಕ್ಕಾಗಿ ಏನಾಯ್ತು ಸರ್, ಅದು ಪ್ರತಿವಾದಿ ಆಯ್ತು. ಇದೇ ವಿಲೋಮ ಶಬ್ದ. ಸೊ ಉಪಸರ್ಗ ಜೋಡ್ಕರ್ ಯಾನಿ ಅಂತಂದ್ರೆ, ಉಪಸರ್ಗ ಜೋಡಿಸುವುದು ಅಂತಂದ್ರೆ ಯಾವುದೇ ಮೂಲ ಶಬ್ದದ ಎದುರುಗಡೆ ಉಪಸರ್ಗ ಅನ್ನುವಂತಹ ಅಕ್ಷರಗಳು ಅಥವಾ ಶಬ್ದ ಆಗಿರಬಹುದು, ಅವುಗಳನ್ನು ಜೋಡಿಸುವುದರ ಮುಖಾಂತರ ನಾವು ಏನ್ ಮಾಡ್ತೇವ್ರಿ ಸರ, ವಿಲೋಮ ಶಬ್ದಗಳನ್ನ ರಚನೆ ಮಾಡ್ತೀವಿ. ವಾದಿ ಇದ್ದಿದ್ದು ಏನಾಯ್ತ್ರಿ ಸರ, ಪ್ರತಿವಾದಿ ಆಯ್ತು. ಅದೇ ರೀತಿ ಇಲ್ಲಿ ನೋಡ್ರಿ ಸರ್, ಫಲ್ ಇದ್ದಿದ್ದು ಪ್ರತಿಫಲ್. ಹೌದಾ? ಪ್ರತಿ ಅನ್ನುವಂತಹ ಉಪಸರ್ಗನ ಹಚ್ಚುತ್ತಾ ಇದ್ದೀವಿ. ಈಶ್ವರ್ ಇದ್ದಿದ್ದು ಅನೀಶ್ವರ. ಹೌದಾ? ಸೊ ನೀವು ಕನ್ಫ್ಯೂಸ್ ಆಗಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಶಬ್ದ ಆಗಿದ್ದೀರಿ ಸರ. ಬಹಳಷ್ಟು ಎಕ್ಸಾಮ್ ನಲ್ಲಿ ಹಿಂದಿ ರಿಲೇಟೆಡ್ ಆಗಿರುವಂತಹ B.Ed ಆಗಿರಬಹುದು, IAS ಆಗಿರಬಹುದು, ಹೌದಾ, UPSI ಆಗಿರಬಹುದು, ಈ ಪರೀಕ್ಷೆಯಲ್ಲಿ ಕೇಳಿದಂತಹ ಶಬ್ದ ಆಗಿದ್ದಾರೆ. ಹೌದಾ? ಸೊ ಈಶ್ವರ್ ಈ ಶಬ್ದದ ವಿಲೋಮ ಶಬ್ದವೇ ಅನೀಶ್ವರ ಆಗ್ತದ್ರಿ ಸರ್. ಹೌದಾ? ಸೊ ಈಶ್ವರ ಅಂತಂದ್ರೆ ದೇವ್ರು ಸರ. ಹೌದಾ? ಈಶ್ವರ್ ಇದ್ದಿದ್ದು ರಾಕ್ಷಸ ಅಂತ ಕೂಡ ಕೊಟ್ಟಿರ್ತಾನೆ. ಹೌದಾ? ಮತ್ತೆ ದಾನವಂತ ಕೂಡ ಕೊಟ್ಟಿರ್ತಾರೆ. ಹೌದಾ? ಸೊ ಆ ಆಪ್ಷನ್ ಗಳನ್ನು ಚೂಸ್ ಮಾಡಬಾರ್ದ್ರಿ ಸರ. ಈಶ್ವರ ಅನ್ನುವಂತಹ ಮೂಲ ಶಬ್ದ ಜೊತೆಗೆ ಅನಿ ಅನ್ನುವಂತಹ, ಹೌದಾ, ಅನಿ ಅನ್ನುವಂತಹ ಉಪಸರ್ಗವನ್ನು ಕೂಡಿಸುವುದರ ಮುಖಾಂತರ ಅಥವಾ ಜೋಡಿಸುವುದರ ಮುಖಾಂತರ ಅದು ಈಶ್ವರ ಇದ್ದಿದ್ದು ಅನೀಶ್ವರ ಆಗ್ತದೆ. ನೆನಪಿನಲ್ಲಿ ಇಟ್ಕೊಡ್ರಿ. ಸೊ ಅಲ್ಪಾಯು ಇದ್ದಿದ್ದು ದೀರ್ಘಾಯು. ಹೌದಾ? ದಿ ಏನಿದೆ ರೀ ಸರ್, ಇಲ್ಲಿ ಯಾವ್ದ್ರಿ ಸರ್, ನಮ್ದು ಉಪಸರ್ಗ ಇದೆ. ಹೌದಾ? ಸೊ ಅಂತರ್ಮುಖಿ ಇದ್ದಿದ್ದು ಬಹಿರ್ಮುಖಿ, ದುರಾಚಾರ ಇದ್ದಿದ್ದು ಸದಾಚಾರ, ಆಕರ್ಷಣ ಇದ್ದಿದ್ದು ವಿಕರ್ಷಣ. ಹೌದಾ? ಇಲ್ಲಿ ನೋಡ್ರಿ ಸರ್, ಮತ್ತೆ ಉತ್ಕರ್ಷ ಇದ್ದಿದ್ದು ಅಪಕರ್ಷ ಆಗ್ತದೆ. ಹೌದಾ? ಸೊ ನೆನಪಿನಲ್ಲಿ ಇಟ್ಕೊಳ್ರಿ, ಇಂಪಾರ್ಟೆಂಟ್ ಆಗಿರುವಂತಹ ರಿಪೀಟೆಡ್ ಆಗಿರುವಂತಹ ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿರುವಂತಹ ಶಬ್ದಗಳ ಸರ್, ಬೇರೆ ಬೇರೆ ಪರೀಕ್ಷೆಯಲ್ಲಿ ಕೇಳಿದವ್ರಿ. ನಮ್ SSGD ಇವು ಬರಬಹುದೇನ್ರಿ ಸರ್? ಮೂಲ ಶಬ್ದಗಳು ಶಬ್ದ ಇದ್ದಿಂತ. ಹೌದಾ? ಸೊ ಯಾವುದೇ ಪ್ರಶ್ನೆಗಳನ್ನ ಮಾಡಿದ್ರು ಕೂಡ ವಿಲೋಮ ಶಬ್ದಗಳನ್ನ ಮಾಡ್ಬಹುದು, ಅದ್ರ ಮೇಲೆ ಮಾಡ್ಬೇಕಲ್ಲ ತಾನೇ ಆತ ಪ್ರಶ್ನೆಗಳನ್ನು. ಸೊ ಯಾವುದೇ ಯಾವ ಪರೀಕ್ಷೆಯಲ್ಲಿ ಆದ್ರೂ ಕೇಳಿ ಇಂಪಾರ್ಟೆಂಟ್ ಆಗಿದಾವೆ ಅಂತ ಹೇಳಿ ಬೇರೆ ಪರೀಕ್ಷೆಗಳಲ್ಲಿ ಕೇಳಿದಾವ ಅಂತಂದ್ರೆ ನಿಮ್ SSGD ಪರೀಕ್ಷೆಯಲ್ಲಿ ಕೂಡ ಬರಬಹುದು. ನೆನಪಿನಲ್ಲಿ ಇಟ್ಕೊಡ್ರಿ. नेक्स्ट नोटिस सर, उपसर्गों के विपरीत परिवर्तन से बनने वाले विलोम शब्द. ಹೌದಾ? ಇಲ್ಲಿ ಮೊದಲನೇದೇನು ನೋಡಿದ್ವಿ ನಾವು, ಉಪಸರ್ಗವನ್ನು ಜೋಡಿಸುವುದರ ಮುಖಾಂತರ ವಿಲೋಮ ಶಬ್ದಗಳು ಅಥವಾ ವಿರುದ್ಧಾರ್ಥಕ ಶಬ್ದಗಳು ಹೇಗೆ ರಚನೆ ಆಗ್ತವೆ ಅಂತ ನೋಡಿದ್ವಿ. ಹೌದಾ? ಎರಡನೇದೇನಿದೆ ಸರ್, ಉಪಸರ್ಗಕ್ಕೆ ವಿಪರೀತ ಪರಿವರ್ತನ. ಹೌದಾ? ಉಪಸರ್ಗಗಳು ಪರಿವರ್ತನೆ ಆಗ್ತಾವ್ರಿ. ಹೌದಾ? ಸಮ್ ಟೈಮ್ಸ್ ಅವು ಪರಿವರ್ತನೆ ಆಗ್ತವೆ. ಆ ಪರಿವರ್ತನೆ ಆದ ನಂತರ ಶಬ್ದಗಳು ಹೇಗೆ ರಚನೆ ಆಗ್ತವೆ, ಆ ರಚನೆ ಆದಂತಹ ಶಬ್ದಗಳು ಏನಾಗ್ತಾವ್ರಿ ಸರ, ವಿಲೋಮ ಶಬ್ದ ಅಥವಾ ವಿರುದ್ಧಾರ್ಥಕ ಶಬ್ದಗಳು ಆಗ್ತವೆ. ನೋಡ್ರಿ ಸರ್, ಏನಿದಾವ್ರಿ, ಐಸೆ ಉಪಸರ್ಗಕ್ಕೆ. ಹೌದಾ? ಐಸೆ ಉಪಸರ್ಗಕ್ಕೆ ಶಬ್ದ जिसमें उपसर्गों के परिवर्तन या बदलाव से बनते हैं. ಹೌದಾ? ಎಂತಹ ಉಪಸರ್ಗ ಶಬ್ದಗಳಂತಂದ್ರೆ ಅವು ಉಪಸರ್ಗಗಳು ಏನ್ರಿ ಸರ, ಬದಲಾವಣೆ ಆಗ್ತವೆ, ಪರಿವರ್ತನೆ ಹೊಂದುತ್ತವೆ. ಆಗ ಅವು ಏನ್ರಿ ಸರ, ವಿಲೋಮ ಶಬ್ದಗಳಾಗಿ ಕ್ರಿಯೇಟ್ ಆಗ್ತವೆ. ಹೆಂಗ್ರಿ ಸರ,
ಇಲ್ಲಿ ನೋಡ್ರಿ ಸರ್ ಅನುಕೂಲ ಅಂತಿದೆ, ಅನು ಇದ್ದಿದ್ದು ಏನಾಗ್ತದೆ ಸರ್ ಪ್ರತಿಕೂಲ ಆಯ್ತು ಹೌದಾ. ಅನುವಿನ ವಿಲೋಮ ಅದ ಅನು ಜಾಗದಲ್ಲಿ ನೆಕ್ಸ್ಟ್ ಏನ್ರಿ ಸರ ಪ್ರತಿಕೂಲ ಹೌದಾ. ಇಲ್ಲಿ ಕೂಲ್ ಕೂಲ್ ಅನ್ನುವಂತ ಲಾಸ್ಟಿಗೆ ಕಾಮನ್ ಆಗಿ ಕಾಣಬಹುದು, ಇಲ್ಲಿ ಕೂಡ ಕೂಲು ಇಲ್ಲಿ ಕೂಡ ಕೂಲು. ಈ ಶಬ್ದ ಮೂಲ ಶಬ್ದಗಳು ಏನೂ ಬದಲಾವಣೆ ಆಗ್ತಾ ಇಲ್ಲ. ಮೂಲ ಶಬ್ದದ ಎದುರುಗಡೆ ಹಚ್ಚುವಂತ ಉಪಸರ್ಗಗಳು ಏನ್ರಿ ಸರ ಅವು ಬದಲಾವಣೆ ಕೂಡ ಹೊಂದ್ತಾ ಇದ್ದಾವೆ, ಮತ್ತೆ ಮೂಲ ಶಬ್ದದ ಜೊತೆಗೆ ಕೂಡ್ಕೊಳ್ತಾ ಇದ್ದಾವೆ. ಅದರಿಂದ ಏನಾಗ್ತಾ ಇದಾವ್ರಿ ಸರ್ ಅಂತಂದ್ರೆ ನಮ್ಮ ವಿಲೋಮ ಶಬ್ದಗಳು ರಚನೆ ಆಗ್ತಾ ಇದ್ದಾವೆ ಹೌದಾ. ಇದು ಅನುರಾಗ ಇದೆ ಹೌದಾ. ಸೊ ಅನುರಾಗ ಇದ್ದು ವಿರಾಗ ಆಯ್ತು. ಇಲ್ಲಿ ರಾಗ ಇಲ್ಲಿ ಕೂಡ ಇದೆ, ಈ ಶಬ್ದದಲ್ಲಿ ಕೂಡ ರಾಗ ಇದೆ. ಇಲ್ಲಿ ಎದುರುಗಡೆ ಅನು ಇದೆ, ಇಲ್ಲಿ ಎದುರುಗಡೆ ವಿ ಇದೆ ಹೌದಾ. ಸೊ ಅನುರಾಗ ವಿರಾಗ ಹೌದಾ. ಅನು ಹೌದಾ, ಇಲ್ಲಿ ವಿರಾಗ ಅಂತಂದ್ರೆ ಅನು ಕೂಡ ಬದಲಾವಣೆ ಆಗ್ತಾ ಇದೆ. ಅನು ಅನ್ನೋದು ಕೂಡ ಒಂದು ಏನ್ರಿ ಸರ್ ಉಪಸರ್ಗ ಶಬ್ದ ಹೌದಾ. ವಿ ಅನ್ನೋದು ಕೂಡ ಏನ್ರಿ ಸರ ಯಾವ್ದ್ರಿ ಸರ್ ಉಪಸರ್ಗದ ಒಂದು ಅಕ್ಷರವೇ ಹೌದಾ. ಅಕ್ಷರ ಕೂಡ ಆಗಿರ್ಬಹುದು, ಶಬ್ದ ಕೂಡ ಆಗಿರ್ಬಹುದು, ಉಪಸರ್ಗ ಆಗಿರ್ತಾವೆ ಹೌದಾ. ಸೊ ಅನು ಕೂಡ ಉಪಸರ್ಗವಾಗಿದೆ, ವಿ ಅನ್ನೋದು ಕೂಡ ಉಪಸರ್ಗವಾಗಿದೆ. ಇವೇನ್ರಿ ಸರ್ ಬದಲಾವಣೆ ಹೊಂದುತ್ತಾ ಇದ್ದಾವೆ, ಒಂದೇ ಅಲ್ಲ ಹೌದಾ. ಅನು ಬೇರೆ ವಿ ಬೇರೆ ಹೌದಾ. ಸೊ ಅದಕ್ಕಾಗಿ ಅನುರಾಗ್ ಇದಿದ್ದೇನಾಯ್ತು ಸರ ವಿರಾಗ್ ಆಯ್ತು, ನೆನಪಿನಲ್ಲಿ ಇಟ್ಕೊಡ್ರಿ ಹೌದಾ. ನೆಕ್ಸ್ಟ್ ಸುರುಚಿ ಇದ್ದಿದ್ದು ಕುರುಚಿ ಹೌದಾ. ಸೊ ಸು ಬೇರೆ ಕು ಬೇರೆ ಹೌದಾ. ಸೊ ಒಂದೇ ಆಗಿ ಬರ್ತಾ ಇಲ್ಲ, ಆದ್ರೆ ಮೂಲ ಶಬ್ದಗಳು ಮೂಲವಾಗಿ ಇದ್ದಾವೆ ಹೌದಾ. ಸುರುಚಿ ಕುರುಚಿ. ಅನಾಥ್ ಇದ್ದಿದ್ದು ಸನಾಥ, ನೆನಪಿನಲ್ಲಿ ಇಟ್ಕೊಡ್ರಿ. ಅನಾಥ್ ಇದ್ದಿದ್ದು ಸನಾಥ, ಬೇರೆ ಬೇರೆ ಆಪ್ಷನ್ ಗಳನ್ನ ಮಾಡಬಹುದು ನೀವು. ಅನಾಥ್ ಇದ್ದಿದ್ದು ಯಾವುದೇ ಕಾರಣಕ್ಕೆ ನೆನಪು ಹಾರ್ಬೇಡ್ರಿ, ಅನಾಥ್ ಇದ್ದಿದ್ದು ಸನಾಥ್ ಆಗ್ಬಿಡ್ತದೆ ಹೌದಾ. ನೆಕ್ಸ್ಟ್ ಆಸ್ತಾ ಇದ್ದಿದ್ದು ಏನ್ರಿ ಸರ ಅನಾಸ್ತ ಆಗ್ಬಿಡ್ತದೆ. ಮಾನ್ ಇದ್ದಿದ್ದು ಸಮ್ಮಾನ ಆಗಂಗಿಲ್ರಿ ಸರ ಅಪಮಾನ ಆಗ್ಬಿಡ್ತದೆ, ನೆನಪಿನಲ್ಲಿ ಇಟ್ಕೊಡ್ರಿ. ಯಾಕಂತಂದ್ರೆ ಎಲ್ಲರೂ ಮಾನ್ ಅಂತಂದ್ರೆ ಸಮ್ಮಾನ ಅಂತ ಹೇಳಿ ಹಾಕ್ಬಿಡ್ತೀರಿ ಉತ್ತರ, ಅಲ್ಲೇ ನಾವು ಹಳ್ಳಕ್ ಬೀಳೋದು. ಆದ್ರೆ ನೆನಪಿಟ್ಕೊಡ್ರಿ ಸರ ಮಾನ್ ಇದ್ದಿದ್ದು ಏನಾಗ್ತದೆ ಅಪಮಾನ ಆಗ್ತದೆ. ಜ್ಞಾನ್ ಇದ್ದಿದ್ದು ಅಜ್ಞಾನ ಆಗ್ತದೆ. ಶಕೂನ್ ಇದ್ದಿದ್ದು ಅಪಶಕೂನ್ ಆಗ್ತದೆ ಹೌದಾ. ಸೊ ಅರ್ಥ ಆಯ್ತಾ ಉಪಸರ್ಗದಿಂದ ಯಾವ ರೀತಿ ವಿಲೋಮ ಶಬ್ದಗಳ ರಚನೆ ಆಗ್ತವೆ. ನೆಕ್ಸ್ಟ್ ಮುಂದುವರಿಯೋಣ. ನೆಕ್ಸ್ಟ್ ನೋಡ್ರಿ ಸರ್ ಲಿಂಗ ಪರಿವರ್ತನ್ ಪರ್ ಬರ್ನೆ ವಾಲೆ ವಿಲೋಮ ಶಬ್ದ ಅಂತ ಅದರಿ ಹೌದಾ. ಸೊ ಲಿಂಗ ಪರಿವರ್ತನೆ ಹೌದಾ, ಇದು ಅತ್ಯಂತ ವಿಲೋಮ ಶಬ್ದಗಳಲ್ಲಿ ಅತ್ಯಂತ ಈಸಿ ಆದಂಥದ್ದು ಯಾವ್ದು ಅಂತಂದ್ರೆ ಸರ್ ಯಾವುದು ಲಿಂಗ ಪರಿವರ್ತನ್ ಪರ್ ಬರ್ನೆ ವಾಲೆ ವಿಲೋಮ ಶಬ್ದಗಳು ಅಂತ ಹೇಳಿ ಕರೀರಿ ಹೌದಾ. ಸೊ ಪುಲ್ಲಿಂಗ ಇದ್ದಿದ್ದು ಸ್ತ್ರೀಲಿಂಗ ಆಗ್ತವೆ, ಪುಲ್ಲಿಂಗ ಇದ್ದಿರುವಂತಹ ಶಬ್ದಗಳು ಸ್ತ್ರೀಲಿಂಗ ಶಬ್ದಗಳಾಗಿ ಬದಲಾವಣೆ ಹೊಂದುತ್ತವೆ. ಸ್ತ್ರೀಲಿಂಗ ಇರುವಂತಹ ಪದಗಳು ಏನಾಗ್ತಾವ್ರಿ ಸರ ಪುಲ್ಲಿಂಗವಾಗಿ ಬದಲಾವಣೆ ಹೊಂದುತ್ತವ್ರಿ. ಅದೇ ಏನ್ರಿ ಸರ್ ನಮ್ದು ಲಿಂಗ ಪರಿವರ್ತನೆ ಆಧಾರದ ಮೇಲೆ ವಿಲೋಮ ಶಬ್ದಗಳು ರಚನೆ ಆಗ್ತಾ ಅನ್ನುವಂತಹ ಕಾನ್ಸೆಪ್ಟ್. ನೋಡ್ರಿ ಸರ್ ಡೆಫಿನೇಷನ್ ಇದೆ. ಸೊ इसमें ऐसे शब्द आते हैं जैसे शब्द के लिंग बदल कर या परिवर्तन कर उसका उल्टा अर्थ निकाला जाता है. जैसे पुल्लिंग से स्त्रीलिंग या फिर स्त्रीलिंग से पुल्लिंग बनकर किया जाते हैं ಹೌದಾ. ಸೊ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಅಂತಂದ್ರೆ ಈ ಶಬ್ದಗಳು ಹೆಂಗೆ ರಚನೆ ಆಗ್ತವೆ ಅಂತಂದ್ರೆ ಪುಲ್ಲಿಂಗ ಇರುವಂತಹ ಶಬ್ದದ ವಿರುದ್ಧವಾಗಿ ನಾವು ಸ್ತ್ರೀಲಿಂಗ ಶಬ್ದಗಳನ್ನು ಬಳಸ್ತೇವೆ. ಸ್ತ್ರೀಲಿಂಗ ಶಬ್ದ ಬಂತಂದ್ರೆ ಅದರ ವಿರುದ್ಧವೇ ನಾವು ಯಾವ ಶಬ್ದವನ್ನು ಬಳಸ್ತೇವೆ ಸರ ಪುಲ್ಲಿಂಗ ಶಬ್ದವನ್ನು ಬಳಸ್ತೇವೆ ರೀ. ಅದೇ ಲಿಂಗದ ಆಧಾರದ ಮೇಲೆ ವಿಲೋಮ ಶಬ್ದಗಳು ರಚನೆ ಆಗ್ತಾವ ಅನ್ನುವಂತಹ ಕಾನ್ಸೆಪ್ಟ್ ಹೌದಾ. ನೆಕ್ಸ್ಟ್ ನೋಡಿ ಸರ್ ಉದಾಹರಣೆಗಳೇನು ಸರ್ ಬೇಟಾ ಹೌದಾ. ಬೇಟಾ ಅಂತಂದ್ರೆ ಮಗ, ಬೇಟಿ ಅಂತಂದ್ರೆ ಮಗಳು ಹೌದಾ. ಬೇಟಾದ ಅಪೋಸಿಟ್ ಹೌದಾ. ಸೊ ಇಲ್ಲಿ ಯಾವುದೇ ತರಹ ಉಪಸರ್ಗ ಸ್ವತಂತ್ರ ಶಬ್ದಗಳು ಅಲ್ರಿ ಸರ್ ಇವುದು ಹೌದಾ. ಸೊ ಲಿಂಗದ ಆಧಾರದ ಮೇಲೆ ಬೇಟಾ ಅನ್ನುವಂಥದ್ದು ಪುಲ್ಲಿಂಗ ಶಬ್ದ, ಬೇಟಿ ಅನ್ನೋದೇನ್ರಿ ಸರ ಸ್ತ್ರೀಲಿಂಗ ಶಬ್ದ. ಸೊ ಅದಕ್ಕಾಗಿ ಬೇಟಾ ಇದ್ದಿದ್ದು ಬೇಟಿ ಆಯ್ತು. ಇವು ಲಿಂಗಗಳ ಆಧಾರದ ಮೇಲೆ ಪರಿವರ್ತನೆ ಆಗುವಂತಹ ಶಬ್ದಗಳು. ಅದೇ ರೀತಿ ನೋಡಿ ಸರ ಪತಿ ಇದ್ದಿದ್ದು ಪತ್ನಿ ಆಗ್ತದೆ, ನರ್ ಇದ್ದಿದ್ದು ನಾರಿ ಆಗ್ತದೆ ಹೌದಾ. ಮಾತಾ ಇದ್ದಿದ್ದು ಪಿತಾ, ಬಹನ್ ಇದ್ದಿದ್ದು ಭಾಯಿ, ರಾಜ ಇದ್ದಿದ್ದು ರಾಣಿ, ಗಾಯ್ ಇದ್ದಿದ್ದು ಬೈಲ್ ಹೌದಾ. ಸೊ ರಾಜ ರಂಕ್ ಅಂತ ಕೂಡ ಹೇಳ್ತಾರೆ ಹೌದಾ. ರಾಜಾಕ ವಿಲೋಮ ಶಬ್ದ ರಂಕ್ ಅಂತ ಕೊಟ್ಟಿರ್ತಾರೆ. ಸೊ ರಾಜ ಅಂತಂದ್ರೆ ರಾಜ ಹೌದಾ. ಸೊ ಒಡೆಯ ಅಂತ ಹೇಳಿ ಅರ್ಥ ಆಗ್ತದೆ. ರಂಕ್ ಅಂತಂತಂದ್ರೆ ಬಡವ ಅಥವಾ ಭಿಕ್ಷುಕ ಅಂತ ಹೇಳಿ ನಾವು ಶಬ್ದಗಳನ್ನ ಪ್ರಯೋಗ ಮಾಡ್ತೀವಿ ಹೌದಾ. ಸೊ ಇಂಥ ಶಬ್ದಗಳು ಬಂದಾಗ ಏನ್ ಮಾಡ್ಬೇಕ್ರಿ ಸರ್ ಪರೀಕ್ಷೆ ಒಳಗ ಹೌದಾ. ರಾಜ ಇದ್ದಿದ್ದು ರಂಕ್ ಕೂಡ ಆಗ್ತದ್ರಿ, ರಾಜ ಇದ್ದಿದ್ದು ಕೂಡ ರಾಣಿ ಅಂತ ಕೂಡ ಆಗ್ತದ್ರಿ ಅಂತ ಹೇಳಿ ಪ್ರಶ್ನೆ ಮೂಡ್ಬಹುದು. ಸೊ ಅಂತ ಸಂದರ್ಭದೊಳಗೆ ಹೆಂಗ್ ಮಾಡೋದು ಅಂತಂದ್ರೆ ಎರಡೂ ದ್ವಂದ್ವವಾಗಿ ಯಾವತ್ತೂ ಪ್ರಶ್ನೆಯನ್ನು ಮಾಡೋದಿಲ್ರಿ. ಒಂದು ವೇಳೆ ರಾಜ ಶಬ್ದಕ ನಿಮ್ನ ಲಿಖಿತೋ ಮೇಸೆ ವಿಲೋಮ ಶಬ್ದ ಚಯನ್ ಕೀಜಿ ಅಂತ ಹೇಳಿ ಕೊಟ್ಬಿಟ್ನಂತಂದ್ರೆ ಕೆಳಗಡೆ ರಾಣಿ ಅಂತ ಹೇಳಿ ಶಬ್ದ ಏನಾದ್ರೂ ಲಿಂಗದ ಆಧಾರದ ಮೇಲೆ ಲಿಂಗ ಶಬ್ದ ಒಳಗ ಅಲ್ಲಿ ಆಪ್ಷನ್ ಒಳಗ ರಾಣಿ ಅಂತ ಇತ್ತಂತಂದ್ರೆ ಯಾವುದೇ ಕಾರಣಕ್ಕೆ ರಂಕ್ ಅಂತ ಹೇಳಿ ಕೊಡೋದಿಲ್ಲ.
ಒಂದ್ ವೇಳೆ ರಂಕ್ ಅಂತ ಹೇಳಿ ಶಬ್ದ ಕೆಳಗಡೆ ಆಪ್ಷನ್ ಒಳಗೆ ಕೊಟ್ಟನಂತಂದ್ರೆ ರಾಣಿ ಅಂತ ಸತ್ರ ಕೊಡಂಗಿಲ್ರಿ. ಹೌದಾ, ಎರಡು ದ್ವಂದ್ವ ಪದ ಆಗಿರುವಂತಹ ಶಬ್ದಗಳು. ಹೌದಾ, ಸೊ ಈ ತರ ಯಾವುದೇ ಪ್ರಶ್ನೆ ಮಾಡೋದಿಲ್ಲ. ಒಂದು ವೇಳೆ ಮಾಡಿದ್ರೆ ಅಂತಂದ್ರೆ ಲಿಂಗದ ಆಧಾರದ ಮೇಲೆ ಮಾಡ್ಬೇಕು, ಇಲ್ಲ ಅಂತಂದ್ರೆ ಅದು ರಾಜ ರಂಕ್ ಅನ್ನುವಂಥದ್ದು ಕೂಡ ಮಾಡಬಹುದು. ನೆನಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಸರ್, ಭಿನ್ನ ಜಾತಿಯ ಶಬ್ದ ದ್ವಾರ. ಹೌದಾ, ಸೊ ವಿಭಿನ್ನ ಜಾತಿಗಳು. ಹೌದಾ, ಸಜಾತೀಯ ವಿಜಾತೀಯ ಶಬ್ದಗಳಂತ ಹೇಳಿ ಕರಿತೀವ್ರಿ. ಹೌದಾ, ಸೊ ಅಂತಹ ಶಬ್ದಗಳು ಕೂಡ ಏನ್ರಿ ಸರ್, ಅಂತಹ ಶಬ್ದಗಳಿಂದ ಕೂಡ ನಾವು ಏನಂತಂದ್ರೆ ವಿಲೋಮ ಶಬ್ದಗಳನ್ನ ರೆಡಿ ಮಾಡ್ತೀವಿ ಅಥವಾ ಕ್ರಿಯೇಟ್ ಆಗ್ತವೆ ಅಂತ ಹೇಳಿ ಹೇಳ್ಬಹುದು. ಸೊ ಆಜಾದ್ ಇದ್ದಿದ್ದು ಏನಾಗ್ತದೆ ಸರ್, ಗುಲಾಮ್ ಆಗ್ತದೆ. ಹೌದಾ, ಸೊ ಆಜಾದ್ ಸ್ವತಂತ್ರ, ಗುಲಾಮ್ ಅಂತಂದ್ರೆ ಗುಲಾಮಿ ಅಂತ ಹೇಳಿ ನಾವು ಕರಿತೀವಿ. ಹೌದಾ, ನೆಕ್ಸ್ಟ್ ಹಾಗೆ ಇದ್ದಿದ್ದು ಪೀಚೆ. ಹೌದಾ, ಡೆಡ್ ಅಪೋಸಿಟ್. ಹೌದಾ, ಇವು ಜಾತೀಯ ಶಬ್ದಗಳಂತ ಹೇಳಿ ಕರಿತೀವಿ. ಹೌದಾ, ಸೊ ಇವೆಲ್ಲ ಜಾತೀಯ ಶಬ್ದಗಳು. ಹಾಗೆ ಇದ್ದಿದ್ದು ಪೀಚೆ. ಕಡವ ಇದ್ದಿದ್ದು ಮೀಠ. ಕಡವ ಅಂತಂದ್ರೆ ಬಹಳ ಕಹಿ, ಮೀಠ ಅಂತಂದ್ರೆ ಸಿಹಿಯಾದದ್ದು. ಅಧಮ ಉತ್ತಮ, ಅನುರಾಗ ವಿರಾಗ ಇತ್ಯಾದಿ ಶಬ್ದಗಳು ಯಾವ ಆಧಾರದ ಮೇಲೆ ಅದಾವ್ರಿ ಸರ್, ಇವು ಜಾತೀಯ ಶಬ್ದದ ಆಧಾರದ ಮೇಲೆ ಅದಾವ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಸಮಾಸ್ಗೆ ಪದ ಪರ್ ಬನ್ಕರ್ ಅಂತ ಹೇಳಿ ಅದಾವ. ಹೌದಾ, ಸೊ ಸಮಾಸ್ಗೆ ಪದ ಸೆ ಪದ ಬನ್ಕರ್ ಅಂತ ಕೂಡ ಅರ್ಥ ಮಾಡ್ಕೋಬಹುದು, ಇಲ್ಲ ಸಮಾಸ್ಗೆ ಪದ ಸೆ ಬನನೆ ವಾಲೆ ವಿಲೋಮ ಶಬ್ದ. ಹೌದಾ, ನೆನಪಿನಲ್ಲಿ ಇಟ್ಕೊಡ್ರಿ. ಸೊ ಹೆಂಗ್ರಿ ಸರ್, ಸಮಾಸಗಳು ಪರೀಕ್ಷೆಯಲ್ಲಿ ಬರಂಗಿಲ್ಲ ಅಂತ ಹೇಳ್ತೀರಿ ಸರ್, ಇಲ್ಲಿ ಬಂದದಂತಂದ್ರೆ ವಿಲೋಮ ಶಬ್ದದಲ್ಲಿ ಅಂದ್ರೆ ಯಾವುದೇ ಗ್ರಾಮರ್ ಕಾನ್ಸೆಪ್ಟ್ ಅಂತ ತಗೊಳ್ರಿ ಸರ್, ಅಲ್ಲಿ ಎಲ್ಲಾ ಗ್ರಾಮರ್ಗಳು ಇನ್ಕ್ಲೂಡ್ ಆಗ್ತವೆ. ಹೌದಾ, ಸೊ ಕಾಮನ್ ಆಗಿ ನಾವು ನಮ್ಮ ವಾಕ್ಯ ಶುದ್ಧಿ ಅಂತ ತೆಗೆದುಕೊಂಡಾಗ ಅಲ್ಲಿ ಗ್ರಾಮರ್, ಒಂದು ವಾಕ್ಯ ರಚನೆ ಆಗ್ಬೇಕಂತಂದ್ರೆ ಗ್ರಾಮರ್ನ ಎಲ್ಲ ಭಾಗಗಳು ಎಲ್ಲಾ ಅಂಶಗಳು ಅಳವಡಿಸ್ಕೊಂಡೇ ಒಂದು ವಾಕ್ಯ ರಚನೆ ಆಗ್ತದೆ. ಸೊ ಹಂಗ್ ನೋಡ್ದೆ ಅಂತಂದ್ರೆ ಇಡೀ ಡೀಪ್ ಆಗಿ ಸಿಲೆಬಸ್ ಅನ್ನು ನೋಡ್ಬೇಕಾಗ್ತದೆ. ಅಷ್ಟು ನೋಡುವಂತ ನೆಸಸರಿ ಇಲ್ಲ ರೀ ಸರ್. ಜಸ್ಟ್ ನಿಮ್ಮ ಪರೀಕ್ಷೆಗೆ ಎಷ್ಟು ಬೇಕು ಅದೇ ಹೇಳ್ತಾರೆ ನೋಡಿ ಸರ್ ನಮ್ಮ ಆಡು ಭಾಷೆಗಳ ಕಡ್ದಟ್ಟೆ ಏನ್ ಮಾಡ್ಬೇಕ್ರಿ ಸರ್, ತುರ್ಸ್ಕೋಬೇಕು. ಹೌದಾ, ಸೊ ಎಷ್ಟು ಕೇಳಿದ್ದಾರೆ ಅಷ್ಟೇ ನಾವು ಏನ್ರಿ ಸರ್ ಉತ್ತರ ಮಾಡಕ್ಕೆ ಪ್ರಯತ್ನವನ್ನ ಮಾಡೋಣ. ಹೌದಾ, ಏನ್ರಿ ಸರ, ಆದಿ ಇದಿದ್ದು ಅನಾದಿ ಆಗ್ತದೆ. ಹೌದಾ, ಸೊ ಆದಿ ಇದಿದ್ದು ಅನಾದಿ ಆಗ್ತದೆ ಸರ್. ಆದಿ ಇದಿದ್ದು ಅಂತ ಕೂಡ ಆಗ್ತದೆ. ಹೌದಾ, ಆದಿ ಅಂತಂದ್ರೆ ಆರಂಭ, ಅಂತಂತಂದ್ರೆ ಮುಕ್ತಾಯ. ಹೌದಾ, ಆದಿ ಇದಿದ್ದು ಅನಾದಿ, ಅನಾದಿ ಅಂತಂದ್ರೆ ಮುಗಿಯಲಾರದಂಥದ್ದು ಅಥವಾ ಇನ್ಫಿನಿಟಿ ಅಂತ ಹೇಳಿ ಕರಿತೀವ್ರಿ ಸರ್. ಸೊ ಈ ತರ ದ್ವಂದ್ವ ಬರ್ತಾವಲ್ರಿ ಸರ್, ನಮ್ ಕನ್ಫ್ಯೂಸ್ ಆಗ್ತಾವಲ್ರಿ ಸರ್ ಅಂತ ಹೇಳಿ ಹೇಳ್ಬಹುದು. ಸೊ ಸರ್ ಅಲ್ಲಿ ಆದಿ ಅಂತ ಹೇಳಿ ಕೊಟ್ಬಿಟ್ನಂತಂದ್ರೆ ಕೆಳಗಡೆ ಅನಾದಿ ಅಂತ ಹೇಳಿ ಆಪ್ಷನ್ ಗಳನ್ನು ಕೊಡ್ತಾನೆ. ಇಲ್ಲ ಸರ್ ಅನಾದಿ ಆಪ್ಷನ್ ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಅಂತ ಹೇಳಿ ಕೊಡ್ತಾನೆ. ಎಟ್ ಎ ಟೈಮ್ ಎರಡನ್ನು ಕೂಡ ಕೊಡೋದಿಲ್ರಿ ಸರ್, ನೆನಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ ಸರ್, ಸಂಭವ ಇದ್ದಿದ್ದು ಅಸಂಭವ, ಏನ್ರಿ ಸರ್, ಆಸ್ತಿಕ್ ಇದ್ದಿದ್ದು ನಾಸ್ತಿಕ್. ಹೌದಾ, ದೇವರ ಬಗ್ಗೆ ಯಾರು ಅಚಲವಾದ ನಂಬಿಕೆಯನ್ನು ಉಳ್ಳವರು ಇರ್ತಾರೆ ಅವ್ರಿಗೆ ಆಸ್ತಿಕ್ ಅಂತ ಕರಿತೀವಿ. ಯಾರು ದೇವರ ಬಗ್ಗೆ ನಂಬಿಕೆಯನ್ನು ಹೊಂದಿಲ್ರಿ ಸರ್ ಅವ್ರಿಗೆ ನಾವೇನ್ ಕರಿತೀವಿ, ನಾಸ್ತಿಕ್ ಅಂತ ಹೇಳಿ ಕರಿತೀವಿ. ಹೌದಾ, ಅದೇ ರೀತಿ ಸಾರ್ಥಕ್ ಇದ್ದಿದ್ದು ಏನಾಗ್ತದೆ ಸರ್, ನಿರರ್ಥಕ ಆಗ್ತದೆ. ನೆನಪಿನಲ್ಲಿ ಇಟ್ಕೊಡ್ರಿ, ಹಂಗೆ ನೋಟ್ಸ್ ಮಾಡ್ಕೊಳ್ತಾ ಹೋಗ್ರಿ, ಯಾಕಂತಂದ್ರೆ ಇಂಪಾರ್ಟೆಂಟ್ ಆಗಿರುವಂತದ್ದು. ನಾಳೆ ಪರೀಕ್ಷೆಗೆ ಹೋಗ್ತಾ ಇದ್ದೀರಲ್ರಿ ಸರ್, ಯಾವುದೇ ಕಾರಣಕ್ಕೆ ಈ ಏನ್ ಅದಾವ್ ನೋಡಿ ಸರ್, ಓದಿರ್ಬಹುದು ಬಹಳಷ್ಟು ನೀವು, ಆದ್ರೆ ಈ ಲಿಸ್ಟ್ ಅನ್ನ ಒಮ್ಮೆ ನೋಡ್ಕೊಂಡು ಹೋಗ್ರಿ ಸರ್. ಯಾಕಂತಂದ್ರೆ ಈ ಲಿಸ್ಟ್ ಮೇಲೆ ರಿಪೀಟೆಡ್ ಆಗಿರುವಂತಹ ಕ್ವಶನ್ಗಳು, ರಿಪೀಟ್ ಆಗುವಂತಹ ಸಂಭವನೀಯತೆ ಬಹಳಷ್ಟು ಇದ್ದಾವ್ರಿ ಸರ್. ಯಾವುದೇ ಕಾರಣಕ್ಕೆ ನೆನ್ಪು ಹಾರ್ಬೇಡ್ರಿ. ಮತ್ತೆ ನೆಕ್ಸ್ಟ್ ಮುಂದೇನ್ ಪರೀಕ್ಷೆ ನೀವು ಬರೆಯಲಿದ್ದೀರಲ್ಲ, ಮುಂದೆ ಬೇರೆ ಬೇರೆ ಶಿಫ್ಟ್, ಬೇರೆ ಬೇರೆ ದಿನಾಂಕಗಳಂದು ನಿಮ್ಮ ಪರೀಕ್ಷೆಗಳಿರಬಹುದು, ಇವುಗಳನ್ನ ಒಮ್ಮೆ ಕಣ್ಣು ಹಾಯಿಸಿ ಹೋಗ್ರಿ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಸೊ ಇಲ್ಲಿಯವರೆಗೆ ನಾವು 5 ಏನು ಸರ್ ಪ್ರಕಾರಗಳನ್ನ ಅಥವಾ ಭೇದಗಳನ್ನ ನೋಡಿದ್ವಿ. ಈ 5 ಭೇದಗಳಿಂದ ಏನು ಸರ್ ನಮ್ಮ ಶಬ್ದಗಳು ರಚನೆ ಆಗ್ತಾ ಇದ್ವು. ಯಾವ ಶಬ್ದಗಳು ಸರ, ವಿಲೋಮ ಶಬ್ದಗಳು. ಹೌದಾ, ಸೊ ಇವಾಗ ನಾನು ಹೇಳಿದೆ ಅಲ್ಲ ನಿಮ್ಗೆ, ಲಾಸ್ಟ್ ಇಯರ್ 2021ರಲ್ಲಿ ನಡೆದಂತಹ 63 ಶಿಫ್ಟ್ಗಳ ಏನ್ ವಿಲೋಮ ಶಬ್ದಗಳಿದು ಎಲ್ಲವುದರ ಸಂಕಲವೇ ಇಂದಿನ ತರಗತಿಯಾಗಿದೆ. ಹೌದಾ, ಇಲ್ಲಿ ನೋಡ್ರಿ ಸರ್, ಜಸ್ಟ್ ಹೇಳ್ತಾ ಹೋಗ್ತೀನಿ. ಧೃತ ಅನ್ನುವಂತಹ ಶಬ್ದ. ಹೌದಾ, ಧೃತ ಶಬ್ದದ ವಿಲೋಮ ಶಬ್ದವೇ ಮಂಥರ ಅಂತ ಹೇಳಿ ಆಗ್ಬಿಡ್ತದೆ. ಸದ್ಭಾವ ಇದ್ದಿದ್ದು ಏನ್ರಿ ಸರ, ದುರ್ಭಾವ ಆಗ್ತದೆ. ಸದ್ಭಾವ ಅಂತಂದ್ರೆ ಒಳ್ಳೆಯ ಭಾವನೆ, ದುರ್ಭಾವ ಅಂತಂದ್ರೆ ಕೆಟ್ಟ ಭಾವನೆ. ವಿಶಾಲ ಇದ್ದಿದ್ದು ಲಘು ಆಗ್ತದೆ. ಹೌದಾ, ಸೊ ವಿಶಾಲ ಅಂತಂದ್ರೆ ಬಹಳ ದೊಡ್ಡದು, ಲಘು ಅಂತಂದ್ರೆ ಚಿಕ್ಕದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದೆ. ಹೌದಾ, ನೆಕ್ಸ್ಟ್ ನೋಡಿ ಸರ್, ನಿರ್ಮಲ್ ಇದ್ದಿದ್ದು ಮಲಿನ ಆಗ್ಬಿಡ್ತದೆ. ಹೌದಾ, ನಿರ್ಮಲ್ ಶಬ್ದಕ ವಿಲೋಮ ಶಬ್ದ ಮಲಿನ ಹೋಚಾತ. ಹೌದಾ, ಸೊ ನಿರ್ಮಲ ಅಂತಂದ್ರೆ ಮನಸ್ಸು, ನಾವು ಹೇಳ್ತೀವಲ್ಲ, ಸೊ ಬಹಳಷ್ಟು ನಿರ್ಮಲವಾದಂತಹ ಮನಸ್ಸು ಆತಂದು, ಸೊ ಬಹಳಷ್ಟು ಮಲಿನವಾದಂತಹ ಪ್ರದೇಶಗಳನ್ನು ಕೂಡ ಗುರುಸ್ತೇವೆ. ಹೌದಾ, ಬಹಳಷ್ಟು ಮಲಿನವಾಗಿದೆ ಅಂತಂದ್ರೆ ಬಹಳ ಹೊಲುಸಾಗಿದೆ ಅನ್ನುವಂತಹ ಪದವ ಸೂಚಿಸ್ತದೆ. ಜಾತಿಯ ವಿಜಾತಿ ಆಗ್ಬಿಡ್ತದೆ. ಹೌದಾ, ಸಜಾತಿ ಆಗಂಗಿಲ್ಲ, ಜಾತಿ ಇದ್ದಿದ್ದು ವಿಜಾತಿ ಆಗ್ತದೆ.
ಸೊ ಇವು ಯಾವುದೇ ನಾನ್ ಕ್ರಿಯೇಟ್ ಮಾಡಿರುವಂತಹ ಶಬ್ದಗಳು ಅಲ್ಲರಿ ಸರ, ನಿಮ್ಮ SSCGDಯ ವೆಬ್ಸೈಟ್ನಿಂದ ಹುಡುಕಿಕೊಂಡು ಎಲ್ಲ 63 ಶಿಫ್ಟ್ಗಳ ಸಂಕಲನ ಮಾಡಿಕೊಂಡು ತಂದಂತಹ ಶಬ್ದಗಳಾಗಿದ್ದಾವ್ರಿ ಸರ. ಯಾವುದೇ ನಾನು ಮಾಡಿರುವಂತಹ ವಿಲೋಮ ಶಬ್ದಗಳು ಅಲ್ಲ. ಹೌದಾ? ಸೊ ಜಾತಿಯ ಇದ್ದಿದ್ದು ಏನಾಗ್ತದೆ ಸರ, ಸಜಾತಿ ಆಗಂಗಿಲ್ಲ, ವಿಜಾತಿ ಆಗ್ತದೆ, ನೆನಪಲ್ಲಿ ಇಟ್ಕೊಡ್ರಿ. ಕೃಪಣ ಇದ್ದಿದ್ದು ಏನ್ರಿ ಸರ, ದಾತ ಅಂತ ಹೇಳಿ ಆಗ್ತದೆ. ಆಸಕ್ತ ಇದ್ದಿದ್ದು ಅನಾಸಕ್ತ ಆಗ್ತದೆ. ಅಲ್ಪಾಯು ಇದ್ದಿದ್ದು ಚಿರಾಯು. ಹೌದಾ? ಸೊ ಮಧುರ್ ಇದ್ದಿದ್ದು ಕಟೂರ್. ಇವುಗಳನ್ನ ಆಸಕ್ತ, ಅನಾಸಕ್ತ, ಅಲ್ಪಾಯು, ದೀರ್ಘಾಯು ಗಮನಿಸಬಹುದು. ಹೌದಾ? ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ನಿಮ್ಗೆ ಈಗಾಗಲೇ ನಾನು 4 ಕ್ವಶನ್ ಪೇಪರ್ ಗಳನ್ನ ಬಿಡಿಸಿದ್ದೇನೆ. ಹೌದಾ? ಸೊ 4 ಕ್ವಶನ್ ಪೇಪರ್ ಗಳಲ್ಲಿ ಈ ಶಬ್ದಗಳು ಬಂದಾವಿಲ್ರಿ ಸರ. ಹೌದಾ? ಸೊ ಅಲ್ಲಿ ಆನ್ಸರ್ ಇದೇ ಆಗಿದ್ವಾ ಬೇರೆ ಆಗಿದ್ವಿ ಸರ? ಸೊ ಇದೇ ಆಗಿದ್ದಾವೆ. ಇದು ಒಂದು ಪ್ರೂಫ್. ಹೌದಾ? ನಿಮ್ಗೆ ಇದೇ ಕರೆಕ್ಟಾ, ನಾನು ಅದೇ ಶಿಫ್ಟ್ ಗಳಿಂದ ಶಬ್ದಗಳನ್ನು ತಂದೀನಿ ಇಲ್ಲ ಅನ್ನೋದಕ್ಕಿಂತ. ಹೌದಾ? ನೆಕ್ಸ್ಟ್ ಇಲ್ಲಿ ನೋಡ್ರಿ ಸರ, ಮಧುರ್ ಇದ್ದಿದ್ದು ಕಠು, ಸಹಿತ್ ಇದ್ದಿದ್ದು ವಿಹಿತ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಉಗ್ರ. ಹೌದಾ? ಸೌಮ್ಯ. ಹೌದಾ? ಸೊ ಉಗ್ರ ಅಂತಂದ್ರೆ ಬಹಳಷ್ಟು ಕೋಪದಲ್ಲಿ, ಸೌಮ್ಯ ಅಂತಂದ್ರೆ ಮೃದುವಾದಂತಹ ಅಂತ ಅನ್ಕೊಳ್ಬಹುದು. ಹೌದಾ? ಸೌಮ್ಯ ಸ್ವಭಾವ. ಹೌದಾ? ಸ್ವಭಾವದ ಬಗ್ಗೆ ಈ ಶಬ್ದಗಳು ಹೇಳ್ತವೆ. ಹೌದಾ? ಸೊ ಉಗ್ರವಾದಂತಹ ಸ್ವಭಾವ ಅಂತಂದ್ರೆ ಬಹಳಷ್ಟು ಸಿಟ್ಟಿನಲ್ಲಿ, ಸೌಮ್ಯ ಅಂತಂದ್ರೆ ಬಹಳಷ್ಟು ಕೂಲ್ ಆಗಿ ಅಂತ ಹೇಳಿ ನಾವು ಹೇಳ್ಬಹುದು. ಹೌದಾ? ಸೊ ತಿಮಿರ ಅಂತ ಹೇಳಿ ವಿಲೋಮ, ಅದರ ವಿಲೋಮವೇ ಪ್ರಕಾಶ ಅಂತ ಹೇಳಿ ಆಗ್ತದೆ. ಸೊ ತಿಮಿರ ಅಂತಂದ್ರೆ ಕತ್ತಲು, ಅಂಧಕಾರ ಅಂತಂದ್ರೆ ಕೂಡ ಕತ್ತಲರಿ. ಹೌದಾ? ಸೊ ತಿಮಿರ ಶಬ್ದದ ಕೆಳಗಡೆ ಆಪ್ಷನ್ ನಲ್ಲಿ ಪ್ರಕಾಶ ಅಂತ ಕೊಟ್ಟಿರ್ತಾನೆ, ಅಂಧಕಾರ ಅಂತ ಹೇಳಿ ಕೊಟ್ಟಿರ್ತಾನೆ. ಹೌದಾ? ಸೊ ತಿಮಿರ ಶಬ್ದದ ಸಮಾನಾರ್ಥಕ ಶಬ್ದ ಅಂಧಕಾರ ಆಗಿದ್ದರೆ ಸವದ, ಆದ್ರೆ ವಿಲೋಮ ಶಬ್ದ ಆಗಿಲ್ಲ. ನೆನ್ಪಿಟ್ಕೊಡ್ರಿ. ನೀವು ತಿಮಿರ ಇದ್ದಿದ್ದ ಅಂಧಕಾರ ಹಾಕ್ತೀನಿ ನನಗೆ ಗೊತ್ತು. ಹೌದಾ? ಸೊ ಇವಾಗ ತಿಳ್ಕೊಡ್ರಿ ಸರ, ತಿಮಿರ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ, ಪ್ರಕಾಶ ಅಂತ ಹೇಳಿ ಅದರಿ. ಹೌದಾ? ನೆಕ್ಸ್ಟ್ ಉನ್ನತಿ, ಅವನತಿ. ಹೌದಾ? ಸೊ ನೆನ್ಪಿಟ್ಕೊಡ್ರಿ, ಈ ಉನ್ನತಿ ಅನ್ನುವಂತ ಶಬ್ದ ಬಹಳ ಇಂಪಾರ್ಟೆಂಟ್ ಆಗಿದೆ ರೀ. ಉನ್ನತಿಯ ಮೇಲೆ ಉನ್ನತಿ. ಹೌದಾ? ಉನ್ನತಿ, ರಸ್ವ, ದೀರ್ಘ, ವರ್ತನಿ ಶುದ್ಧಿ ಒಳಗ್ ನೋಡಿವ್ರಿ ಸರ. ಈ ಶಬ್ದ, ಇಂತಹ ಶಬ್ದಗಳು ಏನಾಗ್ತಾವ್ರಿ ಸರ, ವರ್ತನಿ ಶುದ್ಧಿ ಆಗ್ತವೆ. ಸೊ ಇವು ಸಾಮಾನ್ಯ ಶಬ್ದಗಳು ಅಲ್ರಿ ಸರ್. ಈ ಶಬ್ದದ ಆಧಾರದ ಮೇಲೆ ಸಮಾನಾರ್ಥಕ ಶಬ್ದಗಳು ಕ್ರಿಯೇಟ್ ಆಗಬಹುದು. ಇವುಗಳ ಆಧಾರದ ಮೇಲೆ ಏನ್ರಿ ಸರ್, ನಿಮ್ದು ವಾಕ್ಯ ಯಾವ್ದು ವರ್ತನಿ ಶುದ್ಧಿಯ ಶಬ್ದಗಳು ರಚನೆ ಆಗಬಹುದು. ಗಮನವಿಟ್ಟು ಓದ್ರಿ ಸರ, ಯಾಕಂತಂದ್ರೆ ಇವು ಇಂಪಾರ್ಟೆಂಟ್ ಆಗಿರುವಂತವು. ಹೌದಾ? ಸೊ ಉನ್ನತಿ ಇದ್ದಿದ್ದೇನ್ರಿ ಸರ, ಅವನತಿ. ಹೌದಾ? ಅಹೀಕ್ ಇದ್ದಿದ್ದು ಉನ್ನತಿ ಅಂತಂದ್ರೆ ಯಾವುದೇ ಸಾಮ್ರಾಜ್ಯ ಉನ್ನತಿ ಆಯ್ತು, ಅವನತಿ ಅಂತಂದ್ರೆ ಎಂಡ್ ಆಯ್ತು ಅದರದಂತ ಏನ್ ಹೇಳ್ತೀವಿ ನೋಡ್ರಿ ಸರ್, ಆ ತರ ಅರ್ಥ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಅಹೀಕ್ ಇದ್ದಿದ್ದು ಪಾರಲೌಕಿಕ್. ಹೌದಾ? ಸೊ ಅಹೀಕ್ ಅಂತಂದ್ರೆ ಇವಾಗ ಪ್ರೆಸೆಂಟ್ ಇರೋದು, ಪಾರಲೌಕಿಕ್ ಅಂತಂದ್ರೆ ಹೋಗಿರುವಂತಹದ್ದು ಅಂತ ಹೇಳಿ ಮೀನಿಂಗ್ ಕೊಡುತ್ತೆ. ಹೌದಾ? ನೆಕ್ಸ್ಟ್ ಪ್ರತ್ಯಕ್ಷ, ಪರೋಕ್ಷ. ಹೌದಾ? ಸೊ ಕಣ್ಣಿಗೆ ಕಾಣುವಂಥದ್ದು ಪ್ರತ್ಯಕ್ಷ, ಕಾಣದೇ ಇರುವಂತಹದ್ದು ಪರೋಕ್ಷ. ಹೌದಾ? ನೆಕ್ಸ್ಟ್ ಉತ್ಥಾನ ಇದ್ದಿದ್ದು ಪತನ. ಹೌದಾ? ಉತ್ಥಾನ ಅಂತಂದ್ರೆ ಉದ್ಭವ ಆಗುವಂಥದ್ದು ಅಥವಾ ಬೆಳೆಯುವಂಥದ್ದು. ಪತನ ಅಂತಂದ್ರೆ ಸಂಪೂರ್ಣವಾಗಿ ಡಿಮಾಲಿಸ್ ಆಗಿರುವಂಥದ್ದು ಅಂತ ಹೇಳಿ ಕರಿತೀವಿ. ಹೌದಾ? ನೆಕ್ಸ್ಟ್ ನೋಡಿ ಸರ್, ನಿರರ್ಥಕ್ ಇದ್ದಿದ್ದು ಸಾರ್ಥಕ್, ಈಗಾಗಲೇ ನಾವು ನೋಡಿದ್ವಿ. ಹೌದಾ? ನೆಕ್ಸ್ಟ್ ಊರ್ವರ್ ಇದ್ದಿದ್ದು ಏನಂದ್ರಿ ಸರ, ಊಸರ ಅಂತ ಹೇಳಿ ಆಗ್ತದೆ. ಏನ್ರಿ ಸರ, ಊರ್ವರ ಶಬ್ದ ನೆನ್ಪಿಟ್ಕೊಡ್ರಿ. ಇವು ಹೊಸದು. ಹೌದಾ? ಕೆಲವೊಂದು ಹೊಸ ಹೊಸ ಶಬ್ದಗಳು ಇವು. ಉಗ್ರ, ತಿಮಿರ, ಉನ್ನತಿ, ಅಹೀಕ ಇವೆಲ್ಲ ಕೇಳಿರ್ತೀರಿ. ಹೌದಾ? ಕಾಮನ್ ಆಗಿ ಗೊತ್ತಿರುವಂತದ್ದು. ಆದ್ರೆ ಇಂಥ ಊರ್ವರ, ಊಸರ, ಹೌದಾ, ಇವು ಕೇಳಾರ್ದಂಥದ್ದು ಶಬ್ದಗಳು ಇವತ್ತೇ ಕೇಳಾಕತ್ತೀವೇನೋ ಹಂಗ ಅನಿಸ್ತಾವ್ರಿ ಸರ್. ಹೌದಾ? ಸೊ ಇವುಗಳನ್ನ ನೆನ್ಪಿಟ್ಕೊಡ್ರಿ. ನೆನ್ಪಿರುವಂತದ್ದಂತೂ ಎಲ್ಲಿ ಹೋಗಂಗಿಲ್ಲ, ನೆನ್ಪಿರ್ತವೆ. ನೆಕ್ಸ್ಟ್ ಇವುಗಳನ್ನ ಪ್ಲಸ್ ಮಾಡ್ಕೊಡ್ರಿ, ಆಡ್ ಮಾಡ್ಕೊಡ್ರಿ. ಹೌದಾ? ಊರ್ವರ ಇದ್ದಿದ್ದೇನ್ರಿ ಸರ, ಊಸರ. ನೆಕ್ಸ್ಟ್ ಅಪಮಾನ ಇದ್ದಿದ್ದೇನ್ರಿ ಸರ, ಸಮ್ಮಾನ ಆಗ್ತದೆ. ಹೌದಾ? ಅಪಮಾನ ಇದ್ದಿದ್ದೇನ್ರಿ ಸರ, ಸಮ್ಮಾನ ಆಗ್ತದೆ. ಸಂಕ್ಷಿಪ್ತ ಇದೇನ ಸರ, ವಿಸ್ತೃತ. ಹೌದಾ? ಸೊ ಸಂಕ್ಷಿಪ್ತ, ವಿಸ್ತೃತ ಕನ್ಫ್ಯೂಸ್ ಆಗಂಗಿಲ್ಲ ಅಂತ ಅನ್ಕೊಳ್ತೀನಿ. ಹೌದಾ? ಸೊ ಯಾವುದೇ ಸೆಂಟೆನ್ಸ್ ಕೊಟ್ಟ, ಯಾವುದೇ ಈಗಾಗಲೇ ನೀವು ಹಲವಾರು ಪರೀಕ್ಷೆಗಳನ್ನು ಬರೆದಿರಿ. ಹೌದಾ? ಸೊ ಈ ಕೆಳಗೆ ನೀಡಿದಂತಹ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ, ಅಥವಾ ಈ ಕೆಳಗೆ ನೀಡಿದಂತಹ ಪ್ರಶ್ನೆಗಳಿಗೆ ವಿಸ್ತೃತವಾಗಿ ವಿವರಿಸಿ, ಈ ರೀತಿ ಕೇಳಿರುತ್ತೆ. ಹೌದಾ? ಸಂಕ್ಷಿಪ್ತ, ಸಂಕ್ಷಿಪ್ತ ಅಂತಂದ್ರೆ ಕಡಿಮೆ, ವಿಸ್ತೃತ ಅಂತಂದ್ರೆ ಬಹಳ ವಿಸ್ತಾರವಾದಂಥದ್ದು. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಊಪರ್ ಲಿಖಿತ್, ನಿಮ್ನ ಲಿಖಿತ್. ನಿನ್ನೆ ಪ್ರಶ್ನೆ ಪತ್ರಿಕೆ ನಿನ್ನೆ ಪ್ರಶ್ನೆ ಬಿಡಿಸಿದೆ ಅಲ್ರಿ, ಪ್ರಶ್ನೆ ಪತ್ರಿಕೆ, ಅದ್ರೊಳಗೆ ಬಂದಿರುವಂತಹ ಶಬ್ದ ಇದಾಗಿದೆ. ಊಪರ್ ಲಿಖಿತ್ ಅಂತಂದ್ರೆ ಮೇಲ್ಗಡೆ ಬರೆದಿರುವಂತದ್ದು, ನಿಮ್ನ ಲಿಖಿತ್ ಅಂತಂದ್ರೆ ಕೆಳಗಡೆ ಬರ್ತಿರುವಂತದ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ನೆಕ್ಸ್ಟ್ ವಿಫಲ್ ಇದೇನ್ರಿ ಸರ, ಅವಿಫಲ್ ಆಗೋದಿಲ್ರಿ. ಯಾವುದೇ ಕಾರಣಕ್ಕೆ ಅವಿಫಲ್ ಆಗೋದಿಲ್ರಿ. ಏನ್ರಿ ಸರ, ಸಫಲ ಆಗ್ತದೆ. ಹೌದಾ? ನಿಮಗೆ ಕನ್ಫ್ಯೂಸ್ ಎಲ್ಲಿ ಅಂತ ಹೇಳಿ ಕೂಡ ನನಗೆ ಗೊತ್ತು. ಹೌದಾ? ವಿಫಲ್ ಇದ್ದಿದ್ದು ಅವಿಫಲ್ ಅಂತ ಕೂಡ ಹಾಕ್ಬಹುದು. ಹೌದಾ? ನೀ ವಿಫಲ್ ಅಂತ ಕೂಡ ಕೊಟ್ಟಿರ್ತಾರೆ. ಹೌದಾ? ಅವು ಯಾವುದೇ ಕಾರಣಕ್ಕೆ ಉತ್ತರ ಆಗಂಗಿಲ್ರಿ ಸರ. ವಿಫಲ್ ಇದ್ದಿದ್ದು ಏನಾಗ್ತದ್ರಿ ಸರ, ಸಫಲ ಆಗ್ತದೆ. ನೆನಪಲ್ಲಿ ಇಟ್ಕೊಡ್ರಿ. ಹೌದಾ?
ಸೊ ಅಧಿಕಾಂಶ ಇದ್ದಿದ್ದು ಅಲ್ಪಾಂಶ. ಅಧಿಕಾಂಶ ಅಂತಂದ್ರೆ ಅಧಿಕ ಅಂತಂದ್ರೆ ಹೆಚ್ಚು, ಅಲ್ಪ ಅಂತಂದ್ರೆ ಕಡಿಮೆ. ಹೌದಾ? ಸೊ ಅಧಿಕ ಅಂಶ ಅಲ್ಪಾಂಶ. ಅಧಿಕ ಅಂತಂದ್ರೆ ಹೆಚ್ಚಿನ ಅಂಶ, ಅಲ್ಪಾಂಶ ಅಂದ್ರೆ ಕಡಿಮೆ ಅಂಶ ಅಂತ ಹೇಳಿ ಆಗ್ಬಹುದು. ಹೌದಾ? ನೆಕ್ಸ್ಟ್ ನೋಡಿ ಸರ್, ಕರುಣ ನಿಷ್ಠುರ. ಹೌದಾ? ಸೊ ಇವು ಗುಣದ ಮೇಲೆ ಬಹಳ ಕರುಣನಾಗಿದ್ದಾನ್ರಿ, ಬಹಳ ನಿಷ್ಠೂರ ಆಗಿದ್ದ ನೋಡ್ರಿ ಸರ್ ಅಂತ ಹೇಳಿ ಹೇಳ್ತೇವೆ ನೋಡ್ರಿ. ಹೌದಾ? ಸೊ ಕರುಣ ಅಂತಂದ್ರೆ ಬಹಳ ಒಳ್ಳೆಯ. ಹೌದಾ? ನಿಷ್ಠೂರ ಅಂತಂದ್ರೆ ಬಹಳ ನಿಷ್ಠೂರವಾಗಿರುವಂತದ್ದು. ಹೌದಾ? ಕನ್ನಡದಲ್ಲಿ ಇದೇ ಶಬ್ದಗಳನ್ನ ಬಳಸ್ತೇವೆ ಸರ್. ಹಿಂದಿ ಶಬ್ದಗಳನ್ನೇ ಮತ್ತೆ ಅವೇ ರಿಪೀಟ್ ಮಾಡಕತ್ತೀರಿ ಅಂತ ಅನ್ಬೇಡ್ರಿ. ಕನ್ನಡದಲ್ಲಿ ಹಿಂದಿಯಲ್ಲಿ ಸಿಮಿಲರ್ ಆಗಿರುವಂತಹ ಬಹಳಷ್ಟು ಶಬ್ದಗಳಿದ್ದಾವೆ. ಸೊ ಅವುಗಳ ಪರ್ಯಾಯವಾಚಿಯನ್ನ ನಾವು ಇದೇ ರೀತಿ ಹೇಳ್ಬಹುದು. ಹೌದಾ? ನೆಕ್ಸ್ಟ್ ಜಟಿಲ ಸರಳ. ಹೌದಾ? ಸೊ ಇದನ್ನೇ ಜಟಿಲ ಅಂತ ಹೇಳಿ ಕನ್ನಡದಲ್ಲಿ ಬಳಸ್ತೀವಿ. ಸರಳ ಇದ್ದಿದ್ದು ಏನ್ರಿ ಸರ? ಸರಳ ಅಂತ ಹೇಳಿ ಬಳಸ್ತೀವಿ. ಹೌದಾ? ಏನು ಫರ್ಕ್ ಇಲ್ರಿ ಮೇಜರ್ ಆಗಿ, ಲ ಮತ್ತು ಳ ಒಳಗ ಅಷ್ಟೇ. ಹೌದಾ? ಸೊ ಜಟಿಲ, ಸೊ ವಹ ಸಮಸ್ಯೆ ಜಟಿಲ ಹೈ ಪರ್ ಯಹ ಕಾಮ್ ಸರಳ ಹೈ. ಹೌದಾ? ಈ ರೀತಿ ನಾವು ಬಳಸ್ತೀವಿ. ಹೌದಾ? ಶಬ್ದ ವಾಕ್ಯದೊಳಗ ಜಟಿಲ ಅಂತಂದ್ರೆ ಕಠಿಣ ಒಂದು ರೀತಿಯಲ್ಲಿ. ಹೌದಾ? ಸೊ ಸರಳ ಅಂತಂದ್ರೆ ಬಹಳ ಸುಲಭವಾದಂಥದ್ದು. ಹೌದಾ? ನೆಕ್ಸ್ಟ್ ಸಾಮಾನ್ಯ, ಇದರ ಶಬ್ದ. ಹೌದಾ? ನಾನು ಹೆಚ್ಚಾಗಿ ಇನ್ನೊಂದು ಏನಂತಂದ್ರೆ ನನ್ಗೆ ಬೇರೆ ಬೇರೆ, ಹೌದಾ, ಇದಕ್ಕೆ ಹೊಂದಿಕೆ ಆಗುವಂತಹ ಬೇರೆ ಬೇರೆ ಶಬ್ದಗಳನ್ನ ನಾನು ಎಲ್ಲಾದ್ರೂ ಹೇಳಿದ್ರೆ ಅಂತಂದ್ರೆ ನಿಮ್ಗೆ ಅವು ಫಿಕ್ಸ್ ಆಗ್ಬಿಡ್ತಾವ್ರಿ. ಈ ಉತ್ತರ ಬರೋದನ್ನ ಬಿಟ್ಟು ಬೇರೆ ಹೇಳಿದಂತಹ ಶಬ್ದಗಳ ಎಲ್ಲಿ ನೀವು ನೆನ್ಪಿಟ್ಕೊಳ್ತೀರೋ ಅಥವಾ ಅವುಗಳನ್ನೇ ನೀವು ಆನ್ಸರ್ ಮಾಡ್ತೀರೋ ಅನ್ನೋಂಥ ನನಗೆ ಭಯ ಕಾಡ್ತದ್ರಿ. ಅದಕ್ಕಾಗಿ ನಾನು ಹೆಚ್ಚಿನ ಶಬ್ದಗಳನ್ನು ಹೇಳೋದಿಲ್ಲ. ಜಸ್ಟ್ ಇವುಗಳನ್ನ, ಯಾಕಂತಂದ್ರೆ ಎಕ್ಸಾಕ್ಟ್ ಆಗಿರುವಂತಹ ಶಬ್ದಗಳು ಇವು ಯಾವುದೇ ತರಹ ನಾವು ಆಡ್ ಮಾಡಿ ಎಲ್ಲಿಂದ ಹುಡುಕಾಡಿ ತಂದಿರುವಂತದ್ದಲ್ರಿ ಸರ, ಕರೆಕ್ಟ್ ಆಗಿ ವೆಬ್ಸೈಟ್ ಇಂದ ತಂದಿರುವಂತಹ ಶಬ್ದಗಳಾಗಿದ್ದಾವ್ರಿ. ನೆನಪಿನಲ್ಲಿ ಇಟ್ಕೊಡ್ರಿ. ಹೌದಾ? ಸೊ ಹಾಗಾದ್ರೆ ಕಂಟಿನ್ಯೂ ಹೇಳಲಾ ಇದೇ ತರ. ಹೌದಾ? ಸೊ ಜಟಿಲ ಸರಳ, ಸಾಮಾನ್ಯ ಇದೇನ್ರಿ ಸರ? ವಿಶಿಷ್ಟ. ಹೌದಾ? ಕೃತಜ್ಞ ಅಕೃತಜ್ಞ ಏನ್ರಿ ಸರ? ಕೃತಜ್ಞ ಶಬ್ದದ ವಿಲೋಮ ಶಬ್ದ ಅಕೃತಜ್ಞ. ಹೌದಾ? ಸೊ ಪರಕೀಯ ಸ್ವಕೀಯ. ಹೌದಾ? ಸೊ ಪರಕೀಯ ಅಂತಂದ್ರೆ ಬೇರೆ ದೇಶದ್ದು. ಹೌದಾ? ಸ್ವಕೀಯ ಅಂತಂದ್ರೆ ನಮ್ಮ ದೇಶದ. ಹೌದಾ? ವಹ ವಸ್ತು ಪರಕೀಯ ಹೈ, ವಹ ವಸ್ತು ಸ್ವಕೀಯ ಹೈ. ಹೌದಾ? ಸೊ ಸ್ವಕೀಯ ಅಂತಂದ್ರೆ ನಮ್ಮದ್ದು, ಪರಕೀಯ ಅಂತಂದ್ರೆ ಬೇರೆಯವರದ್ದು ಅಂತ ಹೇಳಿ ಆಗ್ತದೆ. ಹೌದಾ? ಸೊ ಸಂಕೀರ್ಣ ವಿಸ್ತೀರ್ಣ. ಸಂಕೀರ್ಣ ಅಂತಂದ್ರೆ ಬಹಳ ದೊಡ್ಡದು ಅಂತ ಹೇಳಿ. ಸೊ ವಿಸ್ತೀರ್ಣ ಅಂತ ಸಂಕೀರ್ಣ ಅಂತಂದ್ರೆ ಕಡಿಮೆ ಇರುವಂತದ್ದು. ವಿಸ್ತೀರ್ಣ. ಹೌದಾ? ವಿಸ್ತೀರ್ಣ ಅಂತಂದ್ರೆ ಬಹಳ ವಿಸ್ತಾರವಾದಂಥದ್ದು. ಹೌದಾ? ಸೊ ರಿಕ್ತ ಪೂರ್ಣ, ಇಲ್ಲಿ ಯಾವುದೇ ಕನ್ಫ್ಯೂಸ್ ಇಲ್ಲ ಅಂತ ಅನ್ಕೊಳ್ತೀನಿ. ಹೌದಾ? ಸೊ ನೀವು ಪ್ರತಿ ಕ್ಲಾಸ್ ನಲ್ಲಿ ನೋಡ್ತೀರಿ ಕ್ವಶನ್ ಪೇಪರ್ ಬಿಡಿಸುವಾಗ रिक्त स्थान की पूर्ति के लिए ಉಪಯುಕ್ತ ಶಬ್ದ का चयन कीजिए. ರಿಕ್ತ ಅಂತಂದ್ರೆ ಬಿಟ್ಟ ಸ್ಥಳ. ಹೌದಾ? ಸೊ ಪೂರ್ಣ, ರಿಕ್ತ ಜಾಗದಲ್ಲಿ, ಬಿಟ್ಟಂತ ಜಾಗದಲ್ಲಿ ಏನ್ ಮಾಡ್ತೀವಿ ಸರ? ಒಂದು ಕೊಟ್ಟಿರುವಂತ ಶಬ್ದವನ್ನೇ ಫುಲ್ಫಿಲ್ ಮಾಡಿ ಅದನ್ನು ಪೂರ್ಣ ವಾಕ್ಯ ಮಾಡ್ತೀವಿ. ಹೌದಾ? ರಿಕ್ತ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ? ಪೂರ್ಣ ಆಗ್ತದೆ. ನೆನಪಿನಲ್ಲಿ ಇಟ್ಕೊಳ್ರಿ. ಅರ್ಥ ಆಗ್ತಾ ಇದೆ ತಾನೆ? ಹಂಗೆ ನೋಟ್ ಮಾಡ್ಕೊಡ್ರಿ. ಇಲ್ರಿ ಸರ್ ನಮ್ಗೆ ನೋಟ್ ಮಾಡಕ್ ಕೈ ಬ್ಯಾನ್ ಆಗ್ತಾವ ಅಂತಂದ್ರೆ ಏನ್ ಮಾಡಿ ಸರ್? ಅಲ್ಟರ್ನೇಟಿವ್ ಅದ. ಇವಾಗಿನ ಕಾಲದಾಗ ಇದೀವಿ ನಾವು 21st ಸೆಂಚುರಿಯಲ್ಲಿ. ಹೌದಾ? ಸ್ಕ್ರೀನ್ ಶಾಟ್ ಹೊಡ್ಕೊಳ್ರಿ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಆದರ್ ಇದೆ. ಹೌದಾ? ಆದರ್ ಶಬ್ದಕ್ಕ ವಿಲೋಮ ಶಬ್ದ ನಿರಾದರ್. ಏನ್ರಿ ಸರ್? ಆದರ್ ಶಬ್ದದ್ದು ನಿರಾದರ್. ಸೊ ನಿರೂಜತ ಇದಿದ್ದು ರುಗ್ಣತ ಅಂತ ಹೇಳಿ ಆಗ್ತದೆ. ಹೌದಾ? ನಿರೂಜತ ಅಂತಂದ್ರೆ ಯಾವುದೇ ರೋಗ ಇರ್ಲಾರ್ದಂಥದಕ್ಕೆ ಬಳಸ್ತೀವಿ ಶಬ್ದ. ರುಗ್ಣತ ಅಂತಂದ್ರೆ ರೋಗ ಉಳ್ಳವರು ಅನ್ನುವಂತಹ ಶಬ್ದವನ್ನ ನಾವು ಬಳಸ್ತೀವಿ. ಹೌದಾ? ಸೊ ನಿರೂಜತ, ರುಗ್ಣತ, ಅಪೇಕ್ಷಾ. ಹೌದಾ? ಅಪೇಕ್ಷಾ ಇದ್ದಿದ್ದು ಉಪೇಕ್ಷಾ ಅದಾರಿ ಸರ್. ಆದ್ರೆ ನೀವ್ ಏನ್ ಮಾಡ್ತೀರಿ ಸರ್? ಅಪೇಕ್ಷಾ ಅನಪೇಕ್ಷಾ ಅಂತ ಹೇಳಿ ಉತ್ತರವನ್ನು ಮಾಡ್ತೀರಿ. ಅದು ಅಲ್ಲ. ಉತ್ತರ ಏನ್ರಿ ಸರ್? ಅಪೇಕ್ಷಾ ಶಬ್ದದ ವಿಲೋಮ ಶಬ್ದ ಉಪೇಕ್ಷಾ ಅದಾರಿ ಸರ್. ಗಮನ ಇದ್ದಿದ್ದು ಆಗಮನ್. ಹೌದಾ? ಗಮನ ಆಗಮನ. ಹೌದಾ? ನೆಕ್ಸ್ಟ್ ಕೀರ್ತಿ ಇದೆ ನೋಡ್ರಿ ಸರ್, ಅಪಕೀರ್ತಿ. ಹೌದಾ? ಸೊ ಯಾವತ್ತು ಕೀರ್ತಿ ತರುವಂತಹ ಕೆಲಸವನ್ನು ಮಾಡ್ಬೇಕ್ರಿ ನಾವು, ಅಪಕೀರ್ತಿ ತರುವಂತಹ ಕೆಲಸವನ್ನು ಮಾಡಬಾರ್ದು. ಯಾಕಂತಂದ್ರೆ ಮನುಷ್ಯ ಜೀವ ಹುಟ್ಟಿರುವುದು ಕೀರ್ತಿ ಮಾಡುವುದಕ್ಕಾಗಿ, ಅಪಕೀರ್ತಿ ಮಾಡುವುದಕ್ಕಲ್ಲ. ನೆಕ್ಸ್ಟ್ ನೋಡ್ರಿ ಸರ್, ಲಿಪ್ತ ನಿರ್ಲಿಪ್ತ. ಹೌದಾ? ಲಿಪ್ತ ನಿರ್ಲಿಪ್ತ ನೆನಪಿನಲ್ಲಿ ಇಟ್ಕೊಡ್ರಿ. ಐಕ್ಯ ಅನೈಕ್ಯ. ಹೌದಾ? ಸೊ ಐಕ್ಯ ಅಂತಂದ್ರೆ ಏಕತೆ, ಅನೈಕ್ಯ ಅಂತಂದ್ರೆ ಏಕತೆ ಅಲ್ಲದ್ದು. ಹೌದಾ? ಆ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ಕ್ಷರ ಅಕ್ಷರ, ಇಂಪಾರ್ಟೆಂಟ್ ಆಗಿರುವಂತದ್ದು ಶಬ್ದ ಕ್ಷರ ಅಕ್ಷರ. ಹೌದಾ? ಕ್ಷರ ಅಂತಂದ್ರೆ ಅಕ್ಷರ ಇರ್ಲಾರ್ದು, ಅಕ್ಷರ ಅಂತಂದ್ರೆ ಅಕ್ಷರ ಹೊಂದಿರುವಂತದ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ಹೌದಾ? ಉಷ್ಣ ಶೀತಲ. ಹೌದಾ? ಉಷ್ಣ ಅಂತಂದ್ರೆ ಬಹಳ ಶಕೆ ಬಿಡುವಾಗ ನಾವು ಏನಂತಂದ್ರೆ ಟೆಂಪರೇಚರ್ ಹೆಚ್ಚಿಗೆ ಅಂತ ಹೇಳಿ. ಶೀತಲ ಅಂತಂದ್ರೆ ಬಹಳ ಕೂಲ್ ಆಗಿರುವಂತಹ ಟೆಂಪರೇಚರ್ಗೆ ಸಂಬಂಧಪಟ್ಟಂತೆ ಉಷ್ಣ ಶೀತಲ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಕ್ರೋಧ ಕ್ಷಮ. ಹೌದಾ? सो मैं गलती करने पर मेरे पिताजी मुझ पर क्रोधित थे. हौदा? जब मैं गलती मान ली तब मेरे पिताजी मुझे क्षमा कर दिया. हौदा?
ಕ್ಷಮ, ಇಲ್ಲಿ ಕ್ರೋಧ ಶಬ್ದನೂ ಬಳಕೆ ಬಂತು, ಕ್ಷಮ ಕೂಡ ಬಳಕೆಗೆ ಬಂತ್ರಿ. ಹೌದಾ? ಸೊ ಕ್ರೋಧ ಅಂತಂದ್ರೆ ಸಿಟ್ಟು, ಕ್ಷಮ ಅಂತಂದ್ರೆ ಕ್ರೋಧ. ಯಾರು ಕ್ರೋಧಿತರಾಗಿರ್ತಾರೆ ಅವ್ರಿಗೆ ನಾವು ಸಾರಿ ಕೇಳಿದೆವು, ನಮ್ಮಿಂದ ತಪ್ಪಾಗಿದೆ ಅಂತ ಕೇಳಿದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ ಸರ್, ನಮಗೆ ಕ್ಷಮೆಯನ್ನು ಕೊಡ್ತಾರೆ. ಅದೇ ನೋಡ್ರಿ ಸರ್, ಕ್ರೋಧ ಇದ್ದಿದ್ದು ಕ್ಷಮ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಆದಿ ಇದಿದೇನ್ರಿ ಸರ, ಅಂತ. ಹೌದಾ ಸರ್? ಆದಿ ಅಂತ ಹೇಳಿ ಅಲ್ಲಿ ನೀವು ಫಸ್ಟಿಗೆ ಹೇಳುವಾಗ ಅನಾದಿ ಅಂತ ಹೇಳಿದ್ರಿ ಸರ್. ಹೌದಾ? ಸೊ ಅನಾದಿ ಹೇಳಿದ್ರಿ. ಇದು ಹೆಂಗ್ರಿ ಸರ್ ಅಂತಂದ್ರೆ, ಒಂದು ವೇಳೆ ಆದಿ ಶಬ್ದದ ಎಕ್ಸಾಕ್ಟ್ ವಿಲೋಮ ಶಬ್ದ ಅಂತ. ಆದಿ ಅಂತಂದ್ರೆ ಆರಂಭ, ಅಂತ ಅಂತಂದ್ರೆ ಮುಕ್ತಾಯ. ಹೌದಾ? ಸೊ ಆದಿ ಅನಾದಿ ಅಂತಂದ್ರೆ ಇನ್ಫಿನಿಟಿ. ಹೌದಾ? ಅನಾದಿ ಅಂತಂದ್ರೆ ಅದಕ್ಕೆ ಆದಿನೇ ಇಲ್ಲ, ಕೊನೆಯೇ ಇಲ್ಲ ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತದ್ರಿ. ಹೌದಾ? ಸೊ ಒಂದು ವೇಳೆ ಆದಿ ಶಬ್ದವನ್ನು ಕೊಟ್ಟು ಅಲ್ಲಿ ವಿಲೋಮ ಶಬ್ದ ಅಂತ ಹೇಳಿ ಕೊಟ್ನು ಸರಿ, ಇಲ್ಲ ಅದು ಕರೆಕ್ಟ್ ಹಾಕ್ರಿ. ಇಲ್ಲ ರೀ ಸರ್ ಅಂತ ಹೇಳಿ ಕೊಟ್ಟಿಲ್ರಿ ಸರ್, ಅನಾದಿ ಕೊಟ್ಟಿದೆ ಅಂತಂದ್ರೆ ಅನಾದಿ ಚೂಸ್ ಮಾಡ್ರಿ, ಅದು ನಿಮ್ದು ಉತ್ತರ ಕರೆಕ್ಟ್ ಆಗ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಕಲ್ಪಿತ ಅನ್ನುವಂತ ಶಬ್ದ ಇದೆ. ಹೌದಾ? ಸೊ ಕಲ್ಪಿತ ಶಬ್ದಕ್ಕೆ ವಿಲೋಮ ಶಬ್ದಗಳು ಅಕಲ್ಪಿತನೂ ಇದೆ ರೀ, ಮತ್ತೆ ವಾಸ್ತವಿಕ್ ಇದೆ, ಯಥಾರ್ಥ ಅಂತ ಕೂಡ ಇದೆ ರೀ. ಹೌದಾ? 3 ಶಬ್ದಗಳು ಇದಾವ್ರಿ ಸರ್. ಹಿಂದಿ ಸರ, ಒಂದು ಕಲ್ಪಿತ, ಕಲ್ಪಿತ ಶಬ್ದದ ವಿಲೋಮ ಶಬ್ದ ಒಂದು, ಅಕಲ್ಪಿತ ಇತ್ತಂತಂದ್ರೂ ಕೂಡ ಉತ್ತರ ಸರಿನೇ. ವಾಸ್ತವಿಕ್ ಅಕಲ್ಪಿತ ಇರ್ಲಿಲ್ಲ ಸರ, ವಾಸ್ತವಿಕ್ ಇತ್ತಂತಂದ್ರೂ ಕೂಡ ಉತ್ತರ ಸರಿನೇ. ಇಲ್ರಿ ಸರ ಯಥಾರ್ಥ ಅಂತ ಹೇಳಿ ಅದ ರೀ. ಹೌದಾ? ಏನ್ರಿ ಸರ, ಯಥಾರ್ಥ ಅಂತದ. ಸೊ कल्पित शब्द का विलोम शब्द अकल्पित भी होगा, वास्तविक भी होगा और यथार्थ भी होगा, याद रख लो. नेक्स्ट ನೋಡ್ರಿ ಸರ್, ಕರ್ಕಶ ಇದೆ. ಹೌದಾ? ಸೊ ಕರ್ಕಶ ಅಂತಂದ್ರೆ ಅಷ್ಟಾಗಿ ಕಿವಿಗೆ ಕೇಳಲು ಇಂಪಾಗಿ ಇರಲಾರ್ದಂತಹ ಧ್ವನಿ ಅಥವಾ ಶಬ್ದ. ಹೌದಾ? ಕರ್ಕಶ ಅಥವಾ ಕರ್ಕಶ. ಹೌದಾ? ಸೊ ಕರ್ಕಶ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ? ಮಧುರ. ಹೌದಾ? ಸೊ ಕಾಗೆಯ ಕೂಗು ಹೇಗಿದೆ ಸರ? ಕರ್ಕಶವಾಗಿದೆ. ಕೋಗಿಲೆಯ ಕೂಗು ಅಥವಾ ಕೋಗಿಲೆಯ ಧ್ವನಿ ಹೇಗಿದೆ ಸರ? ಮಧುರವಾಗಿದೆ. ಹೌದಾ? ಸೊ ಕರ್ಕಶ ಶಬ್ದ का विलोम शब्द मधुर बन गया. ನೆಕ್ಸ್ಟ್ ಲಘು ಇದ್ದಿದ್ದು ಏನಾಗ್ತದೆ ಸರ? ಗುರು ಆಗ್ತದೆ. ಹೌದಾ? ಸೊ ವಿಶಾಲ ಇದ್ದಿದ್ದು ಲಘು ಅಂತ ಹೇಳಿದ್ರಿ ಸರ, ಇಲ್ಲಿ ಲಘು ಮತ್ತೆ ಗುರು ಬಂದಾದ್ರಿ ಆಪ್ಷನ್ ಗಳನ್ನ ನೋಡಿ ಉತ್ತರ ಮಾಡ್ಬೇಕ್ರಿ ಸರ. ಯಾಕಂತಂದ್ರ ಶಬ್ದಗಳು ವಿಲೋಮ ಶಬ್ದಗಳು 5 ಫಾರ್ಮೆಟ್ ನಲ್ಲಿ ರಚನೆ ಆಗ್ತಾವಂತ ಹೇಳಿದ್ದೆ. ಆ 5 ಫಾರ್ಮೆಟ್ ಯಾವ್ದಂತ ಈಗಾಗಲೇ ಹೇಳಿದ್ದೇನೆ, ರಿಪೀಟ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೇನೆ. ಸೊ ಆ ಫಾರ್ಮೆಟ್ ಆಧಾರದ ಮೇಲೆ ಶಬ್ದಗಳು ರಚನೆ ಆಗುವ ಕಾರಣದಿಂದ ಲಘು ಇದ್ದಿದ್ದು ಏನಾಗ್ತದೆ ಸರ? ಗುರು ಆಗಿ ಬಿಡ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ, ಪರುಷ ಅಂತಿದೆ. ಪರುಷ ಇದ್ದಿದ್ದು ಕೋಮಲ ಆಗ್ತದೆ. ಹೌದಾ? ಸೊ ಕೋಮಲ್ ಅಂತಂದ್ರೆ ಅತ್ಯಂತ ಸಾಫ್ಟ್, ಮೃದುವಾದಂಥದ್ದು. ಸೊ ಪರುಷ ಅಂತಂದ್ರೆ ನಾವೇನು ಸರ್ ಬಹಳ ಹಾರ್ಡ್ ಅಂತ ಹೇಳ್ತೀವಿ ನೋಡ್ರಿ ಸರ್, ಆ ತರ. ಹೌದಾ? ಸೊ ಪರುಷ ಶಬ್ದಕ ವಿಲೋಮ ಶಬ್ದ ಕೋಮಲ್. ಸಂಯಮಿ ವ್ಯಭಿಚಾರಿ, ಸಂಯಮಿ ಶಬ್ದ ನೆನ್ಪಿಟ್ಕೊಡ್ರಿ, ಇಂಪಾರ್ಟೆಂಟು. ಸಂಯಮಿ ವ್ಯಭಿಚಾರಿ. ಛಲಿ ನಿಶ್ಚಲ ಅಂತ ಹೇಳಿ ಕರಿತೀವಿ. ಹೌದಾ? ಛಲಿ ಅಂತಂದ್ರೆ ಛಲವನ್ನು ಒಂಥರ ಬೇರೆಯವ್ರ ಬಗ್ಗೆ ಈ ತರ ಕೆಟ್ಟ ಬಯಸುವರು ಅಥವಾ ಛಲಿ ಅಂತ ಹೇಳಿ. ನಿಶ್ಚಲ. ಹೌದಾ? ನಿಶ್ಚಲ ಅಂತಂದ್ರೆ ಯಾವುದೇ ತರಹ ಬೇರೆಯವ್ರ ಬಗ್ಗೆ ಕೋಪವಿಲ್ಲ, ಯಾವುದೇ ತರಹ ಶಂಕೆಗಳಿಲ್ಲ ಅನ್ನುವಂಥದ್ದು. ಹೌದಾ? ನೆಕ್ಸ್ಟ್ ಶೋಕ ಹರ್ಷ. ಹೌದಾ? ಸೊ ಯಾರವರ ಮನೆಯಲ್ಲಿ ಏನೋ ಎಕ್ಸ್ಪೈರ್ ಆಗಿರ್ತಾರೆ. ಹೌದಾ? ಸೊ ಅವಾಗ ನಾವು ಶೋಕಾಚರಣೆ ಮಾಡ್ತೀವಿ. ಹರ್ಷ ಅಂತಂದ್ರ ಯಾರೋ ಮನೆಯಲ್ಲಿ ಮದುವೆನೋ ಇನ್ಯಾವುದೋ ಒಳ್ಳೆಯ ಶುಭ ಕಾರ್ಯಕ್ರಮ ನಡೀತವೆ, ಅವಾಗ ಹರ್ಷವನ್ನ ನಾವು ಪಡ್ತೀವಿ. ಹೌದಾ? ಸೊ ಶೋಕ ಅಂತಂದ್ರೆ ದುಃಖ ಅನ್ನುವಂಥ ಮೀನಿಂಗ್. ಹೌದಾ? ಸೊ ಶೋಕ ಅದಕ್ಕೆ ವಿಲೋಮ ಶಬ್ದವೇ ದುಃಖ ಅಂತ ಹಾಕ್ಬೇಡ್ರಿ. ಶೋಕ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ? ಹರ್ಷ. ಹರ್ಷ ಅಂತಂದ್ರೆ ನಗು ಆಗಬಹುದು ಅಥವಾ ಉಲ್ಲಾಸ ಆಗಬಹುದು. ಹೌದಾ? ಅಥವಾ ಸಂತೋಷ ಕೂಡ ಆಗಬಹುದು. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಪ್ರವೇಶ ನಿಕಾಸ. ಹೌದಾ? ಪ್ರವೇಶ ಅಂತಂದ್ರೆ ಎಂಟರ್. ಹೌದಾ? ಸೊ ಎಂಟರ್ ಎಕ್ಸಿಟ್ ಅಂತ ಹೇಳಿ ಹೇಳ್ತೀವಿ ನೋಡ್ರಿ ಸರ್. ನಿಕಾಸ್ ಅಂತಂದ್ರೆ ಎಕ್ಸಿಟ್. ಹೌದಾ? ಪ್ರವೇಶ ಅಂತಂದ್ರೆ ಒಳಗಡೆ ಬರುವಂತದ್ದು ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ. ಹೌದಾ? ನೆಕ್ಸ್ಟ್ ನೋಡ್ರಿ ಸರ್, ಪ್ರಚೂರ್ ಇದೆ. ಇನ್ನೊಂದು ಅದರ ವಿಲೋಮ ಶಬ್ದ ಏನ್ರಿ ಸರ್? ಅಪ್ರಚೂರ್. ಅಪಪ್ರಚೂರ್ ಅಲ್ಲ, ಅಲ್ಲಿ ವಿಲೋಮ ಶಬ್ದ ಕೊಡಬಹುದು ನಿಮ್ಗೆ. ಏನಂತಂದ್ರೆ ಸರ, ಪ್ರಚೂರ ಶಬ್ದ ಇದೆ, ಪ್ರಚೂರ ಶಬ್ದಕ್ಕೆ ಪಚೂರ್ ಇದೆ. ಹೌದಾ? ಪ್ರಚೂರ್ ಆಗ್ಬೇಕಿದ್ದು, ಪಚೂರ್ ಅಲ್ಲ, ಪ್ರಚೂರ್ ಆಗ್ಬೇಕು. ಹೌದಾ? ಸೊ ಪ್ರಚೂರ ಶಬ್ದದ ವಿಲೋಮ ಶಬ್ದ ಅಪ್ರಚೂರ್. ಹೌದಾ? ಅಪಪ್ರಚೂರ್ ಅಲ್ಲ ರೀ ಸರ್, ಅಪಪ್ರಚೂರ. ಈ ತರ ಶಬ್ದ ಬಂತಂದ್ರೆ ಇದು ಅಲ್ಲ ರೀ ಸರ. ಯಾಕಂತಂದ್ರೆ ಪ್ರಚೂರ ಶಬ್ದದ ವಿಲೋಮ ಶಬ್ದ ಅಪ್ರಚೂರ್ ಇದೆ, ನೆನಪಿನಲ್ಲಿ ಇಟ್ಕೊಡ್ರಿ. ಯಾಕಂತಂದ್ರ ಪ್ರಚೂರ ಶಬ್ದದ ಮೂಲ ಶಬ್ದಗಳು ಪ್ರಚೂರ, ಪ್ರಚೂರ ಇದೆ. ಇದರ ಮುಂದೆ ಏನ್ ಹಚ್ಚುತ್ತಾ ಇದ್ದೀವ್ರಿ ಸರ್? ನಾವು ಉಪಸರ್ಗವನ್ನು ಹಚ್ಚುತ್ತಾ ಇದ್ದೀವಿ, ಅದಕ್ಕಾಗಿ ಅದು
ಅಪ್ರಚುರ ಆಗಿ ಬಿಡುತ್ತೆ. ನೆಕ್ಸ್ಟ್ ನೋಡ್ರಿ ಸರ್, ಬಹುಸಂಖ್ಯಕ್ ಅಲ್ಪಸಂಖ್ಯಕ್. ಹೌದಾ, ಬಹಳ ಇದು ಸಂಖ್ಯೆ ಆಧಾರದ ಮೇಲೆ ಆಗಿರುವಂತದ್ದು. ಬಹುಸಂಖ್ಯಕ್ ಅಂದ್ರೆ ಬಹಳ ಸಂಖ್ಯೆ, ಅಲ್ಪಸಂಖ್ಯಕ್ ಅಂದ್ರೆ ಕಡಿಮೆ ಸಂಖ್ಯೆ. ಹೌದಾ, ಬಹುಸಂಖ್ಯಕ್ ಅಲ್ಪಸಂಖ್ಯಕ್. ಹೌದಾ, ಸೊ ಅಲ್ಪಸಂಖ್ಯಾ ಅಂತ ಹೇಳಿ ನಾವು ಬಳಸ್ತೀವಿ. ಹೌದಾ, ನೆಕ್ಸ್ಟ್ ಶ್ರವ್ಯ ದೃಶ್ಯ ಅಂತ ಹೇಳಿ ಇದೆ. ಹೌದಾ, ಶ್ರವ್ಯ ಅಂತಂದ್ರೆ ಕೇಳುವಂಥದ್ದು, ದೃಶ್ಯ ಅಂತಂದ್ರೆ ನೋಡುವಂಥದ್ದು. ಹೌದಾ, ಶ್ರವ್ಯ ದೃಶ್ಯ. ಹೌದಾ, ನೆಕ್ಸ್ಟ್ ಅದೇ ರೀತಿ ಇಲ್ಲಿ ನೋಡಿ ಸರ್, ನಿರ್ಜೀವ ಇದೆ. ನಿರ್ಜೀವ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ್, ಸಜೀವ. ಹೌದಾ, ಸೊ वस्तुएं क्या है भाई, निर्जीव है. प्राणी पक्षी क्या है भाई, सब सजीव है. हौदा, प्राणी पक्षी पेड़ पौधे ये सब क्या है भाई, ಸಜೀವ. ಹೌದಾ, ನಿರ್ಜೀವ ಏನ್ರಿ ಸರ್, ಈ ಪೆನ್ ಇದೆ ಏನ್ರಿ ಸರ್, ಇದು ನಿರ್ಜೀವ ಇದೆ. ಹೌದಾ, ಇದು ಬೆಳೆಯಂಗಿಲ್ಲ. ಹೌದಾ, ಬೆಳೆಸ್ತದ, ಮನುಷ್ಯರಿಗೆ ಬೆಳೆಸ್ತದೆ, ಆದ್ರೆ ಇದು ಬೆಳೆಯಂಗಿಲ್ಲ. ನೆನ್ಪಿಟ್ಕೊಡ್ರಿ, ಇದು ಲೆಕ್ಕಣಿಕೆ. ಹೌದಾ, ಇದು ಬೆಳೆಯಂಗಿಲ್ಲ. ಹೌದಾ, ಯಾವ ವಸ್ತುಗಳು ಅಥವಾ ವಸ್ತುಗಳಲ್ಲ, ಯಾವ ಜೀವವು ಬೆಳೆಯುತ್ತೆ. ಹೌದಾ, ಅದನ್ನ ನಾವು ಸಜೀವ ಅಂತ ಹೇಳಿ ಕರಿತೀವಿ. ನಿರ್ಜೀವ ಅಂತಂದ್ರೆ ಜೀವ ಇರ್ಲಾರ್ದಂಥದ್ದು. ಸರ್, ಈ ತರ ಏನ್ ಸಣ್ಣ ಮಕ್ಕಳ ತರ ತಿಳ್ಸಕತ್ತಿಲ್ಲ ಅಂತ ಹೇಳಿ ಹೇಳ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಇನ್ನು ಕೆಳಮಟ್ಟದಿಂದ ಕಲಿಬೇಕಾಗಿರ್ತದೆ. ಅಂತವರಿಗೆ ನೀವು ಅಡ್ವಾನ್ಸ್ ಲೆವೆಲ್ ನಲ್ಲಿ ಇದ್ದೀರಿ ಅಂತಂದ್ರೆ ನೋ ಪ್ರಾಬ್ಲಮ್, ಇನ್ನ ಒಳ್ಳೇದಾಗ್ಲಿ ನಿಮ್ಗೆ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಸಕಾಲ್ ಇದೆ. ಸಕಾಲ ಇದಿದ್ದು ನಿಷ್ಕಾಮ ಅಂತಿದೆ. ಹೌದಾ, ಸೊ ಸಕಾಲ ಇದಿದ್ದು ನಿಷ್ಕಾಮ ಅಂತಿದೆ ನೋಡ್ರಿ ಸರ್. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಸಮ್ಮುಖ ಇದೆ. ಇದರದ ವಿಲೋಮ ಶಬ್ದ ವಿಮುಖ ಅಂತ ಹೇಳಿ ಆಗ್ಬಿಡ್ತದೆ. ಹೌದಾ, ಸಮ್ಮುಖ ವಿಮುಖ, ಆಚಾರ ಅನಾಚಾರ. ಹೌದಾ, ಅದೇ ರೀತಿ ನೋಡಿ ಸರ್, ಅಂಧಕಾರ ಪ್ರಕಾಶ. ಇದು ಇಂಪಾರ್ಟೆಂಟ್ ಆಗಿರುವಂತಹದ್ದು, ಜೊತೆಗೆ ನಿಮ್ಗೆ ಕನ್ಫ್ಯೂಸ್ ಅನ್ನ ಮೂಡಿಸುವಂತದ್ದು. ಹೌದಾ, ಸೊ ಅಂಧಕಾರ ಇದ್ದಿದ್ದು ಉಜಾಲ ಹಾಕ್ಬೇಕಾ, ಪ್ರಕಾಶ ಹಾಕ್ಬೇಕಾ. ಹೌದಾ, ಇದು ಕನ್ಫ್ಯೂಸ್ ಆಗುವಂಥದ್ದು. ಇಂತಹ ಶಬ್ದಗಳು ಬಂದಾಗ ಇದು ನಾವು ನೀವು ಕ್ರಿಯೇಟ್ ಮಾಡಿರುವಂತಹ ಲಿಸ್ಟ್ ಅಲ್ರಿ ಸರ. ಇದು SSC ಸ್ಟಾಫ್ ಸೆಲೆಕ್ಷನ್ ಹೊರಡಿಸುವಂತಹ ಕೀ ಆನ್ಸರ್ ನಿಂದ ತಂದಿರುವಂತಹ ಲಿಸ್ಟ್ ಆಗಿದೆ. ಅದಕ್ಕಾಗಿ ಅಂಧಕಾರ ಶಬ್ದದ ಮೂಲವಾಗಿ 2021 ಅವರೇ ಡಿಕ್ಲೇರ್ ಮಾಡಿರುವಂತದ್ದು. ಅಂಧಕಾರ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ, ಪ್ರಕಾಶ. ಉಜಾಲ ಅಂತ ಹೇಳಿ ನಿಮ್ ಮೈಂಡ್ ಒಳಗೆ ಇತ್ತಂತಂದ್ರೆ ಏನ್ ಮಾಡ್ರಿ ಸರ, ಇವತ್ತೇ ವಾಶ್ ಮಾಡ್ಬಿಡ್ರಿ. ಹೌದಾ, ಯಾಕಂದ್ರೆ ಉತ್ತರ ಏನ್ ಹೇಳ್ತಾ ಇದ್ದಾರೆ ಅವರು, ಪ್ರಕಾಶ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ ಸರ್, ಹಾಸ ರುದನ. ಹೌದಾ, ಸೊ ಹಾಸ ಅಂತಂದ್ರೆ ಒಂಥರ ಸಂತೋಷ, ಹರ್ಷ ಅಂತ ಹೇಳಿ ಹೇಳ್ತೇವೆ. ಹೌದಾ, ರುದನ ಅಂತಂದ್ರೆ ಅಳುವುದು. ಹೌದಾ, ಆ ರೀತಿ ಶೋಕ ಪಡುವುದು ಅನ್ನುವಂಥ ಮೀನಿಂಗ್ ಅನ್ನು ಕೊಡ್ತದೆ. ಹಾಸ ಶಬ್ದ का विलोम शब्द रुदन बन जाता है. ನೆಕ್ಸ್ಟ್ ನೋಡಿ ಸರ್, ಸುಮತಿ ಅಂತಿದೆ. ಅದರ ಶಬ್ದ ಕಮತಿ ಅಲ್ಲ, ಇದು ಕೂಮತಿ ಅಂತ ಮಾಡ್ಕೊಳ್ಳಿ, ಕೂಮತಿ ಅಂತ ಹೇಳಿ ಮಾಡ್ಕೊಡ್ರಿ. ಹೌದಾ, ಸೊ ಸುಮತಿ ಕೂಮತಿ ಯಾವ್ದ್ರ ಮೇಲೆ ಆಧಾರವಾಗಿದೆ ಸರ್ ಇವು? ಮತ್ತೆ ನಿಮ್ಗೆ ನಾನು 5 ಕಾನ್ಸೆಪ್ಟ್ ಹೇಳಿದೆ ನೋಡ್ರಿ, ಅದರ ಒಳಗಿಂದೆ ಇದು ಅಂತಂದ್ರೆ ಸುಮತಿ ಕೂಮತಿ ಅಂತಂದ್ರೆ ಉಪಸರ್ಗ ಜೋಡುವುದರ ಮುಖಾಂತರ. ಅಲ್ಲಿ ಉಪಸರ್ಗ ಜೋಡಣೆ ನಿಯಮ ನೀವು ಓದಿರಿ. ಹೌದಾ, ಸೊ ಉಪಸರ್ಗ ಸು ಅನ್ನೋದು ಕೂಡ ಒಂದು ಉಪಸರ್ಗ, ಮತ್ತೆ ಇಲ್ಲಿ ಕು ಅನ್ನೋದು ಕೂಡ ಒಂದು ಉಪಸರ್ಗ. ಮತಿ ಇದೆ ನೋಡ್ರಿ ಸರ್, ಇವು ಮೂಲ ಶಬ್ದಗಳು, ಯಾವುದೇ ಬದಲಾವಣೆಗಳಾಗಿಲ್ಲ. ಸುಮತಿ ಇದ್ದದ್ದೇ ಉಪಸರ್ಗ ಹಚ್ಚುವುದರ ಮುಖಾಂತರ ಕೂಮತಿಯಾಗಿದೆ. ಸೊ ಅದರ ವಿಲೋಮ ಶಬ್ದ ಸುಮತಿ ಶಬ್ದ का ವಿಲೋಮ ಶಬ್ದ ಕೂಮತಿ ಹೈ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ಅಸ್ವೀಕಾರ ಇದೆ. ಅದರ ಅಂಗೀಕಾರ ಆಗ್ತದೆ ನೋಡ್ರಿ ಸರ್. ಏನ್ರಿ ಸರ, ವಿಲೋಮ ಶಬ್ದ ಅಂಗೀಕಾರ. ಹೌದಾ, ಅಸ್ವೀಕಾರ ಅಂಗೀಕಾರ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್, ವಿವಾದ ಅಂತ ಹೇಳಿ ಇದೆ. ಹೌದಾ, ಸೊ ವಿವಾದ ಶಬ್ದದ ವಿಲೋಮ ಶಬ್ದ ನಿರ್ವಿವಾದ. ಹೌದಾ, ವಿವಾದ ಅಂತಂದ್ರೆ ವಿವಾದಾಸ್ಪದವಾದದ್ದು, ಯಾವುದೇ ವಿವಾದಗಳಿಲ್ಲ ಅಂತಂದ್ರೆ ಅದು ಏನ್ರಿ ಸರ, ನಿರ್ವಿವಾದ ಅಂತ ಹೇಳಿ ಆಗ್ಬಿಡ್ತದೆ. ಹೌದಾ, ವೃದ್ಧ. ಹೌದಾ, ವೃದ್ಧ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ, ಬಾಲಕ್. ಹೌದಾ, ವಯಸ್ಸಾದವರಿಗೆ ನಾವು ವೃದ್ಧರು ಅಂತ ಹೇಳಿ ಕರಿತೇವೆ. ಹೌದಾ, ಇನ್ನ ಹದಿಹರೆಯರು ಅಥವಾ ಇನ್ ಏಜ್ ಇರುವಂತವರು, ಅವರಿಗೆ ನಾವು ಏನ್ ಕರಿತೇವೆ, ಬಾಲಕ್ ಅಂತ ಹೇಳಿ ಕರಿತೇವೆ. ಹೌದಾ, ಸೊ ಬಾಲಕ್ ಅಂತಂದ್ರೆ ಮಕ್ಕಳು, ಅತಿ ಚಿಕ್ಕ ವಯಸ್ಸಿನವರು ಮಕ್ಕಳಾಗಬಹುದು. ಬಾಲಕ್ ಅಂತಂದ್ರೆ ಮಕ್ಕಳು, ವೃದ್ಧರು ಅಂತಂದ್ರೆ ಅತಿ ವಯಸ್ಸಾಗಿರುವಂತವ್ರು. ಹೌದಾ, ಸೊ ಇದು ಅಂತಂದ್ರೆ ವಯಸ್ಸಿನ ಆಧಾರದ ಮೇಲೆ ಆಗಿರುವಂತದ್ದು ವೃದ್ಧ, ಬಾಲಕ್. ಹೌದಾ, ನೆಕ್ಸ್ಟ್ ಅದೇ ರೀತಿ ನೋಡಿ ಸರ್, ಉತ್ತೀರ್ಣ ಅಂತ ಹೇಳಿ ಅದ. ಹೌದಾ, ಸೊ ಉತ್ತೀರ್ಣ ಶಬ್ದದ ಹೌದಾ, ಇಲ್ಲಿ ಉ ಇದೆ, ಇಲ್ಲಿ ಅನು ಇದೆ. ಹೌದಾ, ಸೊ ತೀರ್ಣ ಏನಿದಾವ್ರಿ ಸರ, ಇವು ಕಾಮನ್ ಆಗಿ ಇರುವಂತಹ ಶಬ್ದಗಳು. ಹೌದಾ, ಸೊ ಮೂಲ ಶಬ್ದ. ಸೊ ಇವು ಯಾವ್ದರ ಆಧಾರದ ಮೇಲೆ ಆಗಿದೆ ಅಂತಂದ್ರೆ ಉತ್ತೀರ್ಣ ಅನುತ್ತೀರ್ಣ ಯಾವ್ದ್ರಿ ಸರ್, ಇವು ಉಪಸರ್ಗವನ್ನು ಹಚ್ಚುವುದರ ಮುಖಾಂತರ ಆಗಿರುವಂತಹ ವಿಲೋಮ ಶಬ್ದಗಳು. ಹೌದಾ, ಉತ್ತೀರ್ಣ ಶಬ್ದಕ ವಿಲೋಮ ಶಬ್ದ ಅನುತ್ತೀರ್ಣ. ಹೌದಾ, ಆವಿರ್ಭಾವ ತಿರೋಭಾವ. ಹೌದಾ, ಆವಿರ್ಭಾವ ಶಬ್ದದ ವಿಲೋಮ ಶಬ್ದ ತಿರೋಭಾವ. ಮುನಾಫಾ ನುಕ್ಸಾನ್. ಹೌದಾ, ಮುನಾಫಾ ಅಂತಂದ್ರೆ ಲಾಭವಾಗುವುದು, ನುಕ್ಸಾನ್ ಅಂತಂದ್ರೆ ನಷ್ಟ. ಹೌದಾ, ಸೊ ಮುನಾಫಾ ಶಬ್ದ ಅದರ ವಿಲೋಮ ಶಬ್ದ ನುಕ್ಸಾನ್. ಹೌದಾ, ನೆಕ್ಸ್ಟ್ ನೋಡಿ ಸರ್,
ಸ್ಥಾವರ ಇದೆ, ಸ್ಥಾವರ ಶಬ್ದದ ವಿಲೋಮ ಶಬ್ದ ಜಂಗಮ ಇಂಪಾರ್ಟೆಂಟ್ ಆಗಿ ಇದೆ, ನೆನ್ಪಿಟ್ಕೊಡಿ. ಹೌದಾ? ಸೊ ಸ್ಥಾವರ, ಅಸ್ಥಾವರ ಅಂತ ಹೇಳಿ ಕೂಡ ಕೊಟ್ಟಿರ್ತಾರೆ ಆಪ್ಷನ್ ನಲ್ಲಿ. ಏನ್ರಿ ಸರ? ಸ್ಥಾವರ ಶಬ್ದ, ಅಸ್ಥಾವರ, ನಿಸ್ಥಾವರ, ಈ ತರ ಶಬ್ದಗಳು ಬೇರೆ ಬೇರೆ ಕೊಟ್ಟಿರ್ತಾವೆ ವಿಲೋಮವಾಗಿ. ಹೌದಾ? ಸೊ ಆ ಆಪ್ಷನ್ ಗಳನ್ನು ಚೂಸ್ ಮಾಡಬೇಡ್ರಿ. ಸ್ಥಾವರ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ? ಜಂಗಮ ಆಗುತ್ತದೆ, ನೆನಪಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ಉದಯ ಅಸ್ತ. ಹೌದಾ? ಸೊ ಉದಯ ಇದ್ದಿದ್ದು ಅಉದಯ ಆಗ್ಬಹುದಲ್ರಿ ಸರ? ಹೌದಾ? ಅಸ್ತ ಇದ್ದಿದ್ದು ಸ್ವಾಸ್ಥ. ಹೌದಾ? ಕೆಲವೊಮ್ಮೆ ಅಸ್ತ ಅಂತ ಹೇಳಿ ಶಬ್ದ ಕೊಟ್ಟಿದ್ದಾನೆ. ಹೌದಾ? ಸೊ ಇದೇ ಶಬ್ದ ಅಸ್ತ ಶಬ್ದಕ್ಕ ವಿಲೋಮ ಶಬ್ದ ಅಂತ ಹೇಳಿ ಕೊಟ್ಟಿದ್ದಾನೆ. ಹೌದಾ? ಅಸ್ತ ಅಲ್ಲಿ ಸ್ವಾಸ್ಥ್ಯ, ಅಸ್ವಾಸ್ಥ್ಯ ಈ ರೀತಿ ಶಬ್ದಗಳನ್ನು ಕೊಟ್ಟಿದ್ದಾನೆ. ಹೌದಾ? ನೆನ್ಪಿಟ್ಕೊಡ್ರಿ. ಸೂರ್ಯ ಉದಯ ಹೋತಾಯೆ और ಸೂರ್ಯ ಅಸ್ತ ಬನ್ ಹೋತಾಯೆ ಅಂತ ಹೇಳಿ ನಾವು ಉಚ್ಚಾರಣೆ ಮಾಡ್ತೇವೆ, ಪದ ಸೆಂಟೆನ್ಸ್ ಅನ್ನ ಬಳಸ್ತೇವೆ. ಉದಯ ಅಂತಂದ್ರೆ ಉದಯವಾಗುವುದು, ಅಸ್ತ ಅಂತಂದ್ರೆ ಮುಳುಗುವುದು. ಹೌದಾ? ಉದಯ ಅಂತಂದ್ರೆ ಉದಯವಾಗುವುದು, ಬೆಳಗ್ಗೆ ಸೂರ್ಯ ಉದಯವಾಗ್ತಾನೆ, ಸಾಯಂಕಾಲ ಸೂರ್ಯ ಅಸ್ತನಾಗ್ತಾನೆ ಅಂತಂದ್ರೆ ಮುಳುಗುತ್ತಾನೆ. ಸೊ ಉದಯ ಅಸ್ತ ಇವು ವಿಲೋಮವಾಗಿದ್ದವು. ಅಸ್ತ, ಅನ್ವಸ್ತ ಇವೆಲ್ಲ ತಪ್ಪಾಗಿರುವಂತ ಶಬ್ದಗಳು ಸರ, ನೆನ್ಪಿಟ್ಕೊಡ್ರಿ. ಉದಯ ಶಬ್ದದ ವಿಲೋಮ ಶಬ್ದ ಅಸ್ತ ಆಗ್ತದೆ, ನೆನ್ಪಿನಲ್ಲಿ ಇಟ್ಕೊಡ್ರಿ. ಅಮರ ಮೃತ್ಯು. ಹೌದಾ? ಸೊ ಅಮರ ಅಂತಂದ್ರೆ ಮರಣನೇ ಇಲ್ಲ ಅಂತ ಹೇಳಿ ಕರಿತೀವಿ ನೋಡಿ. ನೈಜವಾಗಿ ಅವ್ರು ತೀರಿ ಹೋದ್ರು ಕೂಡ ಅವ್ರನ್ನ ನಾವು ಅಮರ ಅಂತ ಹೇಳಿ ಕರಿತೀವಿ. ಹೌದಾ? ಸೊ ಭಾರತ ದೇಶ ಕೆ ಲಿಯೆ ಶಹೀದ್ ಸಭಿ ಜವಾನ್ ಕ್ಯಾ ಹೈ ಭೈ? ಅಮರ ಹೇ. ಹೌದಾ? ಸೊ ಅವರೆಲ್ಲರೂ ಅಮರರು. ಹೌದಾ? ಸೊ ಅಮರ ಶಬ್ದದ ವಿಲೋಮ ಶಬ್ದ ಮೃತ್ಯು ಆಗ್ತದೆ, ನೆನಪಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡಿ ಸರ್, ಶುಕ್ಲ ಕೃಪಣ ಅಂತ ಹೇಳಿ ಆಗ್ತದೆ. ಹೌದಾ? ಸೊ ಶುಕ್ಲ ಅಶುಕ್ಲ ಅಂತ ಹೇಳಿ ಆಗ್ಬಹುದಲ್ರಿ? ಹೌದಾ? ಈ ತರ ಆಗಂಗಿಲ್ಲ ಸರ. ಶುಕ್ಲ ಶಬ್ದದ ವಿಲೋಮ ಶಬ್ದ ಕೃಪಣ ಆಗ್ತದೆ, ನೆನಪಲ್ಲಿ ಇಟ್ಕೊಡ್ರಿ. ಹೌದಾ? ನೆಕ್ಸ್ಟ್ ನೋಡಿ ಸರ, ಜಾಗೃತಿ ಅದ. ಹೌದಾ? ಸುಸುಪ್ತಿ ಅಂತ ಹೇಳಿ ಅದರ ವಿಲೋಮ ಶಬ್ದ ಅದ. ಹೌದಾ? ಸೊ ಜಾಗೃತಿ ಇದ್ದಿದ್ದು ಅಜಾಗೃತಿ ಆಗ್ಬಹುದಲ್ರಿ? ಹೌದಾ? ಸೊ ಅಪಜಾಗೃತಿ ಅಂತ ಹೇಳಿ ಆಗ್ಬಹುದಲ್ರಿ ಸರ? ಈ ತರ ಆಪ್ಷನ್ಗಳು ಬಂದು ಅಂತಂದ್ರೆ ಅವು ಆಪ್ಷನ್ಗಳನ್ನು ಚೂಸ್ ಮಾಡಬೇಡ್ರಿ ಸರ. ಯಾಕಂತಂದ್ರೆ ಜಾಗೃತಿ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ? ಸುಸುಪ್ತಿ ಅಂತ ಹೇಳಿ ಇದೆ, ನೆನಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡಿ ಸರ್, ಅಂಗೀಕಾರ ಬಹಿಷ್ಕಾರ. ಹೌದಾ? ಸೊ ಯಾವುದೇ ವಿಷಯಗಳನ್ನು ನಮಗ ಹಿತವಾಗಿರ್ಲಿಲ್ಲ ಅಂತಂದ್ರ, ಯಾವುದೇ ಒಂದು ಕಾನೂನು ಮುಖಾಂತರ ಜಾರಿಯಾದಂತಹ ಕಾಯಿದೆ ಆಗಿರ್ಬೋದು, ಯಾವುದು ಅಂಗೀಕಾರ ಆಯ್ತು, ಸರಿ ಸರ್. ಅಂಗೀಕಾರ ಆಗ್ಲಿಲ್ಲ ಅಂತಂದ್ರೆ ಅದು ನಮ್ಮ ವಿರೋಧವಾಗಿತ್ತು ಅಂತಂದ್ರೆ ನಾವು ಏನು ಬಳಸ್ತೀವಿ ಸರ್? ಅದನ್ನ ಬಹಿಷ್ಕಾರ ಮಾಡ್ತೀವಲ್ಲ. ಹೌದಾ? ಸೊ ಯಾವುದೇ ವಿಷಯ ನಮಗ ನಮ್ಮ ಹಿತದೃಷ್ಟಿಯಿಂದ ಹಿತವಲ್ಲ ಅಂತಂದ್ರೆ ಅದನ್ನ ನಾವು ಬಹಿಷ್ಕಾರ ಮಾಡ್ತೀವಲ್ಲ. ಅಂಗೀಕಾರ ಶಬ್ದದ ವಿಲೋಮವೇನ್ರಿ ಸರ? ಬಹಿಷ್ಕಾರ ಆಗಿ ಬಿಡುತ್ತದೆ. ಹೌದಾ? ನೆಕ್ಸ್ಟ್ ನೋಡಿ ಸರ್, ಸುಲಭ ದುರ್ಲಭ ಅಂತ ಹೇಳಿ ಅದ. ಸೊ ಸುಲಭ ಅಂತಂದ್ರೆ ಸರಳವಾದಂಥದ್ದು, ಅಸುಲಭ ಅಂತ ಹೇಳಿ ಆಗ್ಬಹುದಲ್ರಿ ಅಂತ ಕೂಡ ಅನ್ಬಹುದು. ಇದು ವೆಬ್ಸೈಟ್ ನ ಉತ್ತರದಲ್ಲಿ ಸರ. ಸುಲಭ ಇದ್ದಿದ್ದು ದುರ್ಲಭ ಅಂತ ಕೊಟ್ಟಿದ್ದಾನೆ. ಒಂದು ವೇಳೆ ಅಲ್ಲಿ ಎಕ್ಸಾಮ್ ಹಾಲ್ ನಲ್ಲಿ ಸುಲಭ ಇದ್ದ ದುರ್ಲಭ ಇರುವಂತಹ ಜಾಗದಲ್ಲಿ ಯಾವ್ದ್ರಿ ಸರ್? ಅಸುಲಭ ಅಂತ ಹೇಳಿ ಒಂದ್ ವೇಳೆ ಬಂತು ಅಂತಂತಂದ್ರೆ, ಈ ಶಬ್ದ ಇರ್ಲಿಲ್ಲ ಆ ಶಬ್ದ ಇತ್ತಂದ್ರೆ ಅದನ್ನ ಚೂಸ್ ಮಾಡ್ರಿ. ಒಂದು ವೇಳೆ ಇದು ಶಬ್ದ ಇತ್ತಂದ್ರೆ ಇದನ್ನೇ ಚೂಸ್ ಮಾಡ್ರಿ ಸರ. ಇದು ಅವರು ನೀಡಿರುವಂತಹ ಉತ್ತರ. ಹೌದಾ? ಸೊ ಸುಲಭ ಶಬ್ದಕ ವಿಲೋಮ ಶಬ್ದ ದುರ್ಲಭ. ಇಹಲೋಕ ಪರಲೋಕ. ಹೌದಾ? ಸೊ ಈಗ ತಾನೇ ನಮ್ಮ ಸ್ನೇಹಿತರ ತಂದೆಯವರು ಇಹಲೋಕವನ್ನು ತ್ಯಜಿಸಿದರು, ಪರಲೋಕವನ್ನು ಸೇರಿದರು, ಈ ರೀತಿ ನಾವು ಬಳಸ್ತೀವಿ. ಹೌದಾ? ಸೊ ಇಹಲೋಕ ಅಂತಂದ್ರೆ ಈ ವಾಸ್ತವ ಜಗತ್ತು, ಪರಲೋಕ ಅಂತಂದ್ರೆ ಈ ಲೋಕವನ್ನು ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ತೀವಲ್ರಿ, ಅದೇ ರೀತಿ ಇಹಲೋಕ ಪರಲೋಕ. ನೆಕ್ಸ್ಟ್ ಉದಾರ ಕೃಪಣ ಏನ್ರಿ ಸರ? ಉದಾರ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ? ಕೃಪಣ. ಆಧುನಿಕ್. ಹೌದಾ? ಆಧುನಿಕ್ ಪ್ರಾಚೀನ್, ಕನ್ನಡದಲ್ಲಿ ಇವೇ ಬಳಸ್ತೀವಿ. ಹೌದಾ? ಸೊ ಆಧುನಿಕ್ ಇತಿಹಾಸ, ಪ್ರಾಚೀನ್ ಇತಿಹಾಸ. ಹೌದಾ? ಈ ರೀತಿ ಬಳಸ್ತೀವಿ, ಆಧುನಿಕ್ ಪ್ರಾಚೀನ್. ಹೌದಾ? ನೆಕ್ಸ್ಟ್ ಸಾಧಾರಣ ವಿಶಿಷ್ಟ. ಹೌದಾ? ಸಾಧಾರಣ ಸಾಮಾನ್ಯವಾದಂಥದ್ದು, ವಿಶಿಷ್ಟವಾದಂಥದ್ದು. ಸೊ ಇಷ್ಟೆಲ್ಲ ತರಗತಿ ಅಂತಂದ್ರೆ ಇದ್ರೊಳಗ ಇದು ವಿಶಿಷ್ಟವಾದಂತ ತರಗತಿ ನಿಮಗೆ. ಯಾಕಂತಂದ್ರೆ ಎಲ್ಲಾ ಶಿಫ್ಟ್ಗಳ ಏನ್ರಿ ಸರ ವಿಲೋಮ ಶಬ್ದಗಳನ್ನು ಒಂದೇ ಕಡೆ ಜಮಾ ಮಾಡಿ ತಂದಿರುವಂತದ್ದು ವಿಶಿಷ್ಟತೆ ಇಂದಿನ ತರಗತಿ. ಹೌದಾ? ಸೊ ಸಾಧಾರಣ ವಿಶಿಷ್ಟ ಈ ರೀತಿ ನೀವು ನೋಡ್ಬಹುದು. ನೆಕ್ಸ್ಟ್ ನೋಡಿ ಸರ, ಕಟು ಮಧು. ಹೌದಾ? ಸೊ ಬಹಳಷ್ಟು ಕಟು ಅಂತ ಹೇಳಿ ಕರಿತೀವಿ. ಅಂತಂದ್ರೆ ಬಹಳಷ್ಟು ಕಟು ಆಗಿದ್ದ ನೋಡ್ರಿ ಅಂತಂದ್ರೆ ಒಂಥರ ನಿಷ್ಠೂರ್ ಅಂತ ಹೇಳಿ ಬಳಸುವಂಥದ್ದು. ಮಧು ಅಂತಂದ್ರೆ ಸರಳವಾದಂಥದ್ದು ಅಥವಾ ಮೃದುವಾಗಿರುವಂಥದ್ದು. ಹೌದಾ? ಸೊ ಕಟು ಶಬ್ದದ ವಿಲೋಮ ಶಬ್ದ ಮಧು. ಅದೇ ರೀತಿ ಆರೋಹ ಅವರೋಹ. ಹೌದಾ? ಸೊ ಆರೋಹ ಅಂತಂದ್ರೆ ಕಡಿಮೆ, ಅವರೋಹ ಅಂತಂದ್ರೆ ಹೆಚ್ಚು. ಹೌದಾ? ಸೊ ಆರೋಹ ಅವರೋಹ. ನ್ಯೂನ ಅಧಿಕ. ಹೌದಾ? ನ್ಯೂನ ಅಂತಂದ್ರೆ ಅತಿ ಕಡಿಮೆ. ಹೌದಾ? ನ್ಯೂನ ಅಂತಂದ್ರೆ ಕಡಿಮೆ, ಅಧಿಕ ಅಂತಂದ್ರೆ ಹೆಚ್ಚು. ಹೌದಾ?
ಅದೇ ರೀತಿ ಇಲ್ಲಿ ನೋಡ್ರಿ ಸರ್ ಗೋಚರ ಅಗೋಚರ, ಯಾವುದು ಕಣ್ಣಿಗೆ ಕಾಣ್ತದೆ ಅದು ಗೋಚರ, ಯಾವುದು ಕಾಣೋದಿಲ್ರಿ ಸರ್ ಅದನ್ನ ನಾವೇನು ಕರಿತೇವೆ ಅಗೋಚರ. ಹೌದಾ, ಇದ್ರ ಮೇಲೆ ಅನೇಕ ಶಬ್ದಕ್ಕೆ ಏಕ್ ಶಬ್ದ ಆಗ್ಬಹುದು. ಹೆಂಗ್ರಿ ಸರ್, ಜೋ ದಿಖಾಯಿ ನ ದೇತಾ ಹೋ ಉಸೆ ವಾಕ್ಯಾಂಶ ಕೆ ಲಿಯೆ ಏಕ್ ಶಬ್ದ ಹೋಗ ಕೊಟ್ಟು ಅಗೋಚರ ಅಂತ ಹೇಳಿ ಕೊಡ್ಬಹುದು. ಹೌದಾ, ಸೊ ಇವೇ ಶಬ್ದಗಳು ಹಂಗ ಕೂಡ ಬದಲಾವಣೆ ಆಗ್ಬಹುದು. ಹೌದಾ, ಸೊ ಇದ್ರ ಮೇಲೆ ಅಗೋಚರದ ಮೇಲೆ ಏನ್ ಕ್ರಿಯೇಟ್ ಮಾಡಿದ್ವಿ ಸರ್, ವಾಕ್ಯಾಂಶ ಕೆ ಲಿಯೆ ಏಕ್ ಶಬ್ದವನ್ನು ನಾವು ಕ್ರಿಯೇಟ್ ಮಾಡಿದೆ. ಹೌದಾ, सो जो दिखाई न देता हो, ಹೌದಾ, उसे क्या कहते हैं भाई हम अगोचर कहते हैं. ಹೌದಾ, ಸೊ ಈ ತರನು ನೀವು ಸ್ಟಡಿಯನ್ನ ಮಾಡಬಹುದು. ನೆಕ್ಸ್ಟ್ ನೋಡಿ ಸರ್ ಸ್ವಾಸ್ಥ್ಯದ. ಹೌದಾ, ಸೊ ಸ್ವಾಸ್ಥ್ಯ ಅಂತಂದ್ರೆ ಆರೋಗ್ಯಪೂರ್ಣ, ರುಗ್ಣ ಅಂತಂದ್ರೆ ರೋಗಿತ ಅಥವಾ ರೋಗಿ ಅಂತ ಕೂಡ ಕರಿಬಹುದಾ. ಹೌದಾ, ಸೊ ಒಂದು ಸ್ವಾಸ್ಥ್ಯ ಅಂತಂದ್ರೆ ಆರೋಗ್ಯಪೂರ್ಣ, ರುಗ್ಣ ಅಂತಂದ್ರೆ ಆರೋಗ್ಯವಂತನಲ್ಲ ಅನ್ನುವಂಥ ಮೀನಿಂಗ್ ಅನ್ನ. ಹೌದಾ, ಶ್ವೇತ ಶ್ಯಾಮ. ಹೌದಾ, ಶ್ವೇತ ಅಂತಂದ್ರೆ ಬಿಳಿ. ಹೌದಾ, ಇನ್ನ ಶ್ಯಾಮ ಅಂತಂದ್ರೆ ಕೃಷ್ಣನ ಬಣ್ಣ, ಕಪ್ಪು ಬಣ್ಣ, ಶ್ಯಾಮ ಅಂತ ಹೇಳಿ ಬಳಸ್ತೀವಿ. ಹೌದಾ, ಸೊ ಶ್ವೇತ ಶ್ಯಾಮ. ಹೌದಾ, ಅದೇ ರೀತಿ ಇಲ್ಲಿ ನೋಡ್ರಿ ಸರ್ ಆದಾನ ಪ್ರದಾನ್. ಸೊ ವಿಚಾರೋ ಕಾ ಹಮ್ ಆದಾನ್ ಪ್ರದಾನ್ ಕರ್ತೆ. ಆದಾನ್ ಅಂತಂದ್ರೆ ಬರುವಂಥದ್ದು, ಪ್ರದಾನ್ ಅಂತಂದ್ರೆ ಕೊಡುವಂಥದ್ದು. ಹೌದಾ, ಸೊ ತೆಗೆದುಕೊಳ್ಳುವುದು ಕೊಡುವುದು ಅಂತ ಏನ್ ಕಳ್ತೀವಿ ನೋಡ್ರಿ, ಅದೇ ಆದಾನ್ ಪ್ರದಾನ್. ಅದೇ ರೀತಿ ಇಲ್ಲಿ ನೋಡ್ರಿ ಸರ್ ನೆಕ್ಸ್ಟ್ ಪೋಷಕ್ ಶೋಷಕ್. ಹೌದಾ, ಸೊ ಪೋಷಣೆ ಮಾಡುವವರನ್ನು ಪೋಷಕ, ನಮ್ಮನ್ನು ಶೋಷಿಸುವವರಿಗೆ ನಾವು ಶೋಷಕ ಅಂತ ಹೇಳಿ ಕರಿತೇವೆ. ಹೌದಾ, ಸೊ पोषक शब्द का विलोम शब्द शोषक बन जाता है. नेक्स्ट ನೋಡಿ ಸರ್ ಆಹಾರ ನಿರಾಹಾರ. ಹೌದಾ, ಆಹಾರ ಅನಾಹಾರ ಆಗಂಗಿಲ್ಲ, ನೆನ್ಪಿಟ್ಕೊಡ್ರಿ. ಯಾಕಂದ್ರೆ ಎಲ್ಲಿ ತಪ್ಪು ಮಾಡ್ತೀರಾ ಅನ್ನೋದು ಗೊತ್ತು. ಆಹಾರ ಇದ್ದಿದ್ದು ಅನಾಹಾರ ಆಗೋದಿಲ್ಲ. ಹೌದಾ, ಅದು ಏನಾಗ್ಬಿಡ್ತದೆ ಸರ್, ಆಹಾರ ಶಬ್ದದ ವಿಲೋಮ ಶಬ್ದ ನಿರಾಹಾರ ಆಗ್ಬಿಡ್ತದೆ, ನೆನ್ಕೊಂಡು ಇಟ್ಕೊಡ್ರಿ. ಸರ್ ಮೂಕ್ ಇದೆ. ನೆಕ್ಸ್ಟ್ ಮೂಕ ವಾಚಾಲ. ಹೌದಾ, ಮೂಕ್ ಅಂತಂದ್ರೆ ಮಾತು ಬರ್ಲಾರ್ದವರಿಗೆ, ವಾಚಾಲ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮಾತನಾಡ್ತೀವಲ್ಲ ಅದು. ಹೌದಾ, ಮೂಕ್ ಅಂತಂದ್ರೆ ಸೈಲೆಂಟ್ ಆಗಿರುವಂಥದ್ದು, ಮೂಕ್ ಅಂತಂದ್ರೆ ಮಾತೇ ಬರಲಾರ್ದಂತ ಇಟ್ಕೊಡ್ರಿ ನೆನಪಲ್ಲಿ. ಹೌದಾ, ಸೊ ವಾಚಾಲ ಅಂತಂದ್ರೆ ಮಾತನಾಡುವಂಥದ್ದು. ಹೌದಾ, ವಾಚಾಲ ಶಬ್ದವೇ ಹೇಳಿಕೊಡ್ತಾ ಇದೆ. ಹೌದಾ, ಮೂಕ ಶಬ್ದದ ವಿಲೋಮ ಶಬ್ದ ವಾಚಾಲ. ನೋಡ್ರಿ ಸರ್ ನೆಕ್ಸ್ಟ್ ಅತ್ಯಧಿಕ ಸ್ವಲ್ಪ. ಹೌದಾ, ಅತ್ಯಧಿಕ ಅಂತಂದ್ರೆ ಬಹಳಷ್ಟು, ಸ್ವಲ್ಪ ಅಂತಂದ್ರೆ ಕಡಿಮೆ. ಹೌದಾ, ನೆಕ್ಸ್ಟ್ ನೋಡಿ ಸರ್ ಚಂಚಲ ಸ್ಥಿರ. ಹೌದಾ, ಸೊ ನಿಮ್ಮೆಲ್ಲರ ಮನ್ಸು ಹೆಂಗಿದೆ ಅಂತಂದ್ರೆ ಹೆಂಗಿದೆ ಸರ, ಚಂಚಲವಾಗಿದೆ. ಇದು ವಿಡಿಯೋ ನೋಡ್ಲಾ, ಅದು ವಿಡಿಯೋ ನೋಡ್ಲಾ, ಅದು ನೋಡ್ಲಾ, ಇದು ನೋಡ್ಲಾ ಅಂತ ಹೇಳಿ ಎಕ್ಸಾಮ್ ಹತ್ರ ಬರ್ತಾ ಇದಾವೆ, ಅದನ್ನ ಮಾಡ್ಲಾ ಇದನ್ನ ಮಾಡ್ಲಾ ಅಂತ ಹೇಳಿ ನಿಮ್ ಮನ್ಸು ಏನ್ರಿ ಚಂಚಲವಾಗ್ತಾ ಇದೆ. ಹೌದಾ, ಸೊ ಅದನ್ನ ಏನ್ ಮಾಡ್ಕೊಡ್ರಿ ಸರ್, ನೀವು ಸ್ಥಿರ ಮಾಡ್ಕೊಡ್ರಿ. ನೆಟ್ಟಗಾಗಿ ಯಾವ್ದಾದ್ರೂ ಒಂದು ಚೆನ್ನಾಗಿ ಬುಕ್ ಆಗಿರಬಹುದು, ಯಾವುದೇ ರೆಫರೆನ್ಸ್ಗೆ ಚೆನ್ನಾಗಿ ನಿಮಗೆ ಜ್ಞಾನ ಸಿಗ್ಬೇಕು, ಪರೀಕ್ಷೆಯಲ್ಲಿ ಅವು ನಿಮ್ಗೆ ಹೆಲ್ಪ್ ಆಗ್ಬೇಕು, ಅಂಥವುದನ್ನ ಮಾಡ್ರಿ ಸರ. ಅದಕ್ಕಾಗಿ ಮನಸ್ಸನ್ನು ಸ್ಥಿರವಾಗಿ ಇಟ್ಕೊಡಿ. ಹೌದಾ, ಸೊ ಚಂಚಲ್ ಇದರ ವಿಲೋಮ ಶಬ್ದ ಏನ್ರಿ ಸರ, ಸ್ಥಿರ. ಹೌದಾ, ನೆಕ್ಸ್ಟ್ ಸುವ್ಯವಸ್ಥಾ. ಹೌದಾ, ಸುವ್ಯವಸ್ಥಾ ಇದ್ದಿದ್ದು ಅವ್ಯವಸ್ಥಾ ಕೂಡ ಹೌದು, ಕುವ್ಯವಸ್ಥಾ ಕೂಡ ಹೌದು, ಎರಡೂ ರೀತಿಯಲ್ಲಿ ಬಳಸ್ತೀವಿ. ಸೊ ಇಲ್ಲಿ ನಾವು ಉಪಸರ್ಗವನ್ನ ಬಳಸ್ತಾ ಇದ್ದೀವಿ, ಉಪಸರ್ಗದಿಂದ ರಚನೆ ಆಗಿರುವಂತಹ ಶಬ್ದ ಇದು. ಹೌದಾ, ಸುವ್ಯವಸ್ಥಾ. ಹೌದಾ, ಇಲ್ಲಿ ವ್ಯವಸ್ಥಾ ಅನ್ನುವಂಥ ಶಬ್ದಗಳು ಏನಾದ್ರೂ ಪರಿವರ್ತನೆ ಹೊಂದುತ್ತಾ ಇದೆ ಅಂದ್ರಿ ಸರ್, ಇಲ್ಲ ರೀ ಸರ್. ಇಲ್ಲಿ ಕು ಮತ್ತು ಇಲ್ಲಿ ಅ ಶಬ್ದ ಅಕ್ಷರಗಳು ಪರಿವರ್ತನೆ ಹೊಂದುತ್ತಾ ಇದೆ. ಹೌದಾ, ನಿಮ್ಗೇನು ಹೇಳಿದೆ ನಾನು, ಅ ಆಗಿರಬಹುದು, ಒಂದು ಅಕ್ಷರ ಆಗಿರಬಹುದು ಅಥವಾ ಶಬ್ದ ಆಗಿರಬಹುದು. ಏನ್ರಿ ಸರ್, ಅವು ಉಪಸರ್ಗ ಇದು ಅಂತಂದ್ರೆ ಆ ಉಪಸರ್ಗದ ಜೋಡಣೆ ಮುಖಾಂತರ ನಾವು ಶಬ್ದಗಳು ವಿಲೋಮ ಶಬ್ದ ರಚನೆ ಆಗ್ತವೆ ಅಂತ ಹೇಳಿದೆ. ಹೌದಾ, ಸೊ ಇಲ್ಲಿ ಏನಾಯ್ತು ಸರ್, ಸುವ್ಯವಸ್ಥಾ ಇದ್ದಿದ್ದು ಏನಾಯ್ತು, ಒಂದು ಕುವ್ಯವಸ್ಥಾ ಆಯ್ತು, ಇನ್ನೊಂದು ಅವ್ಯವಸ್ಥಾ ಆಯ್ತು. ಹೌದಾ, ಸೊ ಸರ್ ಯಾವ್ದು ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ತಿಳ್ಕೊಬೇಕಿರುತ್ತೆ, ಎರಡೂ ಕರೆಕ್ಟ್ ರೀ. ಹೌದಾ, ಸೊ ಎರಡನ್ನು ಒಮ್ಮೆಗೆ ಪರೀಕ್ಷಾ ಹಾಲ್ನಲ್ಲಿ ನಿಮ್ಮ ಆಪ್ಷನ್ಗಳಲ್ಲಿ ಕೊಡೋದಿಲ್ಲ. ಸುವ್ಯವಸ್ಥಾ ಕೊಟ್ಟು ಕುವ್ಯವಸ್ಥಾನೂ ಕೊಡಬಹುದು, ಇಲ್ಲ ಸರ್ ಕುವ್ಯವಸ್ಥಾ ಕೊಡ್ಲಿಲ್ಲ ಅಂತಂದ್ರೆ ಅವ್ಯವಸ್ಥಾ ಕೊಡ್ಬಹುದು, ಎರಡರಲ್ಲಿ ಒಂದ್ ಕಡ್ತಾನೆ, ವರಿಯನ್ನು ಮಾಡ್ಕೋಬೇಡ್ರಿ. ನೆಕ್ಸ್ಟ್ ನೋಡಿ ಸರ್ ವಿನಾಶ್ ಇದ್ದಿದ್ದು ನಿರ್ಮಾಣ. ಹೌದಾ, ವಿನಾಶ್ ಇದ್ದಿದ್ದು ಅವಿನಾಶ್ ಆಗಂಗಿಲ್ರಿ. ಹೌದಾ, ಎಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತದೆ, ಎಲ್ಲಿ ನಾವು ಏನಂತಂದ್ರೆ ಒಂದ್ ಕಾನ್ಸೆಪ್ಟ್ ಏನ್ ಕೂತ ಅಂತಂದ್ರೆ ಯಾವುದೇ ಶಬ್ದ ಜೊತೆಗೆ ವಿಲೋಮ ಶಬ್ದ ಮಾಡ್ಬೇಕು ಅಂತಂದ್ರೆ ಒಂದು ಅ ಹಚ್ಬೇಕ್ರಿ, ಇಲ್ಲ ನೀ ಹಚ್ಬೇಕ್ರಿ, ಅವೇ ವಿಲೋಮ ಶಬ್ದಗಳಾಗ್ಬಿಡ್ತಾವ ಅಂತ ಹೇಳಿ ನೀವು ಕಾನ್ಸೆಪ್ಟ್ ತಿಳ್ಕೊಂಡಿರಬಹುದು. ಆದ್ರೆ ಹಂಗಲ್ದಿ ತರ ವಿಲೋಮ ಶಬ್ದಗಳು ರಚನೆ ಆಗ್ಬೇಕಂತಂದ್ರೆ 5 ಪ್ರಕಾರಗಳಿದಾವೆ. ಆ 5 ಪ್ರಕಾರ ಮುಖಾಂತರವೇ ಶಬ್ದಗಳ ರಚನೆ ಆಗ್ತವೆ. ವಿನಾಶ್ ಇದಿದ್ದು ನಿರ್ಮಾಣ ಆಗ್ತದೆ, ಇದು ಸ್ವತಂತ್ರ. ಹೌದಾ, ಸ್ವತಂತ್ರ ರೂಪದಲ್ಲಿ ತಯಾರಾಗುವಂತಹ ವಿಲೋಮ ಶಬ್ದ. ಹೌದಾ, ವಿನಾಶ್ ಅಂತಂದ್ರೆ ಯಾವುದೇ, ಸೊ ಫಾರ್ ಎಕ್ಸಾಂಪಲ್ ನೀವು ಅಂತಂದ್ರೆ ಮನೆಯನ್ನು ಕಟ್ಟಿರಿ. ಹೌದಾ, ಸೊ ಅದು ನಿರ್ಮಾಣ. ಹೌದಾ, ಸೊ ಅದನ್ನ ನಾವು ಬಿಡಿಸ್ದೇವೆ ಅಂತಂದ್ರೆ ಅದು ಏನಾಯ್ತು ಸರ್, ವಿನಾಶ ಆಯ್ತು. ಹೌದಾ, ಸೊ ವಿನಾಶ್ ನಿರ್ಮಾಣ. ಹೌದಾ, ನೆಕ್ಸ್ಟ್ ನೋಡ್ರಿ ಸರ್ ಸಂಧಿ ಶಬ್ದದ ವಿಲೋಮ ಶಬ್ದ ವಿಗ್ರಹ ಆಗ್ತದೆ. ಏನ್ರಿ ಸರ, ಸಂಧಿ ಇದಿತ್ತು ವಿಗ್ರಹ ಆಗ್ತದೆ. ವಿಪತ್ತಿ
ಸಂಪತ್ತಿ, ಹೌದಾ. ಸೊ ವಿಪತ್ತಿ ಇದ್ದಿದ್ದು ಅವಿಪತ್ತಿ, ಕುವಿಪತ್ತಿ, ಹೌದಾ. ಅನವಿಪತ್ತಿ ಈ ತರ ಆಗಂಗಿಲ್ಲ ಏನ್ರಿ ಸರ, ಆಗಂಗಿಲ್ರಿ ಸರ್, ಹೌದಾ. ಸೊ ವಿಪತ್ತಿ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ, ಸಂಪತ್ತಿ. ನೆನಪಿನಲ್ಲಿ ಇಟ್ಕೊಡ್ರಿ. ಜ್ಞಾನ ಇದ್ದಿದ್ದು ಅಜ್ಞಾನ, ಹೌದಾ. ಸೊ ಕೆಲವೊಬ್ಬರಿಗೆ ಏನ್ರಿ ಸರ್ ಜ್ಞಾನ ಇದ್ದಿದ್ದು ವಿಜ್ಞಾನ ಆಗ್ತದ್ರಿ ಸರ್, ಹೌದಾ. ಜ್ಞಾನ ವಿಜ್ಞಾನ ಈ ತರನು ಬಳಸಬಹುದಲ್ರಿ. ಆಪ್ಷನ್ ಒಳಗೆ ಇಂಥವೇ ಕೊಟ್ಟಿರ್ತಾನೆ, ನಿಮಗೆ ಬೇಕಂತ ಹೇಳಿ ಕನ್ಫ್ಯೂಸ್ ಆಗ್ಬೇಕಂತ ಹೇಳಿ ಜ್ಞಾನ ಕೊಟ್ಟು ಅಜ್ಞಾನ ಕೊಟ್ಟಿರ್ತಾನೆ, ವಿಜ್ಞಾನ ಕೂಡ ಕೊಟ್ಟಿರ್ತಾನೆ ಆಪ್ಷನ್ ಒಳಗೆ. ನೀವೇನ್ ಮಾಡ್ತೀರಾ ಸರ್ ಕನ್ಫ್ಯೂಸ್ ಆಗಿ, ಸೊ ಅಜ್ಞಾನ ಇರಬಾರ್ದು ಏನ್ರಿ ಸರ್, ಪ್ರತಿಯೊಂದಕ್ಕೂ ಹಚ್ಚಬಾರ್ದು ಅಂತ ಹೇಳ್ಯಾರ ಈಗಾಗಲೇ ರಾಠೋಡ್ ಸರ್. ಸೊ ಅಲ್ಲಿ ಪ್ರತಿಯೊಂದು ಉಪಸರ್ಗ ಅವು ಇವು ಏನೇನೋ ನಿಯಮ ಅದಾವಂತ, ಸೊ ಅಜ್ಞಾನ ಬೇಡ ವಿಜ್ಞಾನ ಹಚ್ಬಿಡಮಿ ಶಬ್ದ ಅಂತ ಹೇಳಿ ನೀವು ಹಾಕ್ಬಹುದು. ಹಂಗ ಆಗಂಗಿಲ್ಲ ಸರ. ಜ್ಞಾನ ಶಬ್ದದ ವಿಲೋಮ ಶಬ್ದ ಅಜ್ಞಾನ ಆಗ್ತದ್ರಿ, ಹೌದಾ. ನೆನ್ಪಿಟ್ಕೊಡ್ರಿ, ಹೌದಾ. ಇದೇ ರೀತಿ ಇಲ್ಲಿ ಇಂಪಾರ್ಟೆಂಟ್ ಇದೆ ನೋಡ್ರಿ ಸರ್, ಅಥ ಇದಿದು ಇತಿ ಅದ, ಹೌದಾ. ಸೊ ಇವು ಕೇಳಾರ್ದಂಥದ್ದು, ಕೆಲವೊಂದು ಸಮಟೈಮ್ಸ್ ನೀವು ಕೇಳಾರ್ದಂತ ಶಬ್ದಗಳೇ ಹೆಚ್ಚಾಗಿ ಎಕ್ಸಾಮ್ ನಲ್ಲಿ ಬರ್ತವೆ. ಇವೆಲ್ಲ ಅಜ್ಞಾನ ವಿಜ್ಞಾನ ಬಹಳಷ್ಟು ಜನ ಕೇಳಿರ್ತೀರಿ. ಇವು ಅಥ ಇತಿ ಕೇಳಿರೇನ್ರಿ ಸರ ಹೊಸದಾಗಿ, ಹೌದಾ. ಸೊ ಅಥ ಶಬ್ದದ ವಿಲೋಮ ಶಬ್ದ ಇತಿ ಆಗ್ತದ, ಹೌದಾ. ನೆನ್ಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡಿ ಸರ್, ಅನುರಕ್ತಿ ವಿರಕ್ತಿ ಅಂತದ, ಹೌದಾ. ಸೊ ಅನು ಮತ್ತು ವಿ, ಹೌದಾ. ಇಲ್ಲಿ ಅನು ಉಪಸರ್ಗ, ಇಲ್ಲಿ ವಿ ಉಪಸರ್ಗ, ಹೌದಾ. ಅನುರಕ್ತಿ ಶಬ್ದದ ವಿಲೋಮ ಶಬ್ದ ಏನಾಗ್ತಾ ಇದೆ ಸರ, ವಿರಕ್ತಿ ಆಗ್ತಾ ಇದೆ, ನೆನಪಿನಲ್ಲಿ ಇಟ್ಕೊಡ್ರಿ. नेक्स्ट नोटिस सर लुप्त व्यक्त होगा। हम अपने विचारों को कभी कभी लुप्त कर देते हैं और हम अपने विचार को कभी कभी व्यक्त भी कर देते हैं होगा। सो व्यक्त करना ಅಂತಂದ್ರೆ ತಿಳಿಸುವುದು ಹೌದಾ, ಲುಪ್ತ ಅಂತಂದ್ರೆ ನಮ್ಮಲ್ಲೇ ಇಟ್ಕೊಳ್ಳುವಂಥದ್ದು, ಹೇಳಾರದೆ ಇರುವುದೇ ಮೌನವಾಗಿರುವುದು, ಒಂದು ರೀತಿಯಲ್ಲಿ ಮೌನ ಅಂತ ಕೂಡ ಹೇಳ್ಬೋದು ಹೌದಾ. ಸೊ ಲುಪ್ತ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ ವ್ಯಕ್ತ ಅಂತ ಹೇಳಿ ಹೇಳ್ಬೋದು. ಸುಶೀಲ ದುಸ್ಸುಶೀಲ ಹೌದಾ. ಸೊ ಸುಶೀಲ ಇರುವಂತ ಶಬ್ದ ಹೌದಾ. ಸೊ ಅಪಸುಶೀಲ ಅಪ ಅಂತ ಹೇಳಿ ಆಗ್ಬಹುದು ಅಥವಾ ಅಸುಶೀಲ, ಈ ರೀತಿ ನಿಮ್ಗೆ ಏನ್ರಿ ಸರ ಆಪ್ಷನ್ ಗಳನ್ನು ಕೊಟ್ಟಿರ್ತಾರೆ ಹೌದಾ. ಸೊ ಆ ಆಪ್ಷನ್ ಗಳ ಅಲ್ರಿ ಸರ ಸುಶೀಲ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ ದುಶ್ಶೀಲ ಹೌದಾ. ಇದು ದ ಅಲ್ಲ ದುಶ್ಶೀಲ ಅಂತ ಮಾಡ್ಕೊಡ್ರಿ. ಸುಶೀಲ ದುಶ್ಶೀಲ ಹೌದಾ, ದುಶ್ಶೀಲ. ನೆಕ್ಸ್ಟ್ ಅನುಯಾಯಿ ವಿರೋಧಿ ಹೌದಾ. ಸೊ ಎಲ್ರಿಗೂ ಗೊತ್ತಿರುವಂತದ್ದು ಹೌದಾ. ಅನುಯಾಯಿ ಅಂತಂದ್ರೆ ಫಾಲೋವರ್ಸ್, ವಿರೋಧಿಗಳು ಅಂತಂದ್ರೆ ಎಲ್ಲರಿಗೂ ಇರುವಂತವ್ರೆ ಹೌದಾ. ಏನು ಮಾಡಕ್ ಆಗಂಗಿಲ್ಲ, ಹಂಗೆ ಬೆಳೀತಾ ಹೋಗ್ಬೇಕು ನಾವು ಹೌದಾ. ಅನುಯಾಯಿ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ ವಿರೋಧಿ ಹೌದಾ. ಸೊ ಉಲ್ಲಾಸ ಶಬ್ದದ ವಿಲೋಮ ಶಬ್ದ ವಿಷಾದ ಏನ್ರಿ ಸರ ವಿಷಾದ. ಉಲ್ಲಾಸ ಮುಂದ ಆಪ್ಷನ್ ಒಳಗ ದುಃಖ ಅಂತ ಕೂಡ ಇರ್ತದ್ರಿ, ದುಃಖ ಹಾಕಕ್ ಹೋಗ್ಬೇಡ್ರಿ ಹೌದಾ. ಸೊ ಉಲ್ಲಾಸ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ ವಿಷಾದವಾಗಿರ್ತದೆ, ನೆನಪಿನಲ್ಲಿ ಇಟ್ಕೊಡ್ರಿ. ಸುಖ ದುಃಖ ಕರೆಕ್ಟ್ ಆಗ್ತದೆ ಹೌದಾ. ವಿಲೋಮ ಶಬ್ದಗಳು ಸುಖ ಇದ್ದಿದ್ದು ದುಃಖ ಆಗ್ತದೆ ಹೌದಾ. ಸೊ ಉಲ್ಲಾಸ ಇದ್ದಿದ್ದು ಉಲ್ಲಾಸ ಅಂತಂದ್ರೆ ಖುಷಿ ಹೌದಾ. ಸೊ ಸಂತೋಷ ಅಂತ ಹೇಳ್ತೀವಿ. ಸೊ ಉಲ್ಲಾಸ ಶಬ್ದದ ವಿಲೋಮ ಶಬ್ದ ದುಃಖ ಯಾವುದೇ ಕಾರಣಕ್ಕಾಗಂಗಿಲ್ಲ, ವಿಷಾದ ಆಗ್ತದೆ, ನೆನಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್ ನೋಡಿ ಸರ್ ಆಹತ್ ಅನಾಹತ್ ಹೌದಾ. ಆಹತ್ ಶಬ್ದದ ವಿಲೋಮ ಶಬ್ದ ಏನ್ರಿ ಸರ ಅನಾಹತ್ ಹೌದಾ. ನೆಕ್ಸ್ಟ್ ನೋಡ್ರಿ ಆಗ್ರಹ ಅಂತಿದೆ ಹೌದಾ. ಆಗ್ರಹ ದುರಾಗ್ರಹ ಅಂತ ಹೇಳಿ ಆಗ್ತದೆ ಹೌದಾ. ಸೊ ಅನಾಗ್ರಹ ಈ ತರ ಆಗಂಗಿಲ್ಲ ಶಬ್ದ. ಆಗ್ರಹ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ್ ದುರಾಗ್ರಹ. ನೆಕ್ಸ್ಟ್ ಕ್ರೂರ ದಯಾಳು ಹೌದಾ. ಸೊ ಅಂಗೋಲಿ ಮಾಲ ಬಹಳ ಕ್ರೂರನಾಗಿದ್ದ ಹೌದಾ, ಈ ತರ ನಾವು ಬಳಸ್ತೇವೆ ಹೌದಾ ಶಬ್ದಗಳನ್ನ ಹೌದಾ. ಸೊ ಕರ್ಣ ಬಹಳಷ್ಟು ದಯಾಳುವನಾಗಿದ್ದ, ಈ ರೀತಿ ಶಬ್ದಗಳನ್ನು ಬಳಸ್ತೇವೆ ಹೌದಾ. ಕ್ರೂರ ದಯಾಳು ಹೌದಾ. ಕ್ರೂರ ಶಬ್ದ ವಿಲೋಮ ಶಬ್ದ ಯಾವ್ದ್ರಿ ಸರ ದಯಾಳು, ದಯೆಯನ್ನು ತೋರುವವರು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡುತ್ತೆ. ನೆಕ್ಸ್ಟ್ ನೋಡಿ ಸರ ತಾಪ ಶೀತ ಹೌದಾ. ಅದೇ ರೀತಿ ನೋಡಿ ಸರ ಅಕಾಮ ಸಕಾಮ ಹೌದಾ. ಸೊ ಅಕಾಮ ಇದ್ದಿದ್ದ ಶಬ್ದದ ಸಕಾಮ ಶಬ್ದ ಕರೆಕ್ಟ್ ರೀ ಹೌದಾ. ಸೊ ಅನಕಾಮ ವಿಕಾಮ ಈ ರೀತಿ ಕೂಡ ನಿಮ್ಗೆ ಆಪ್ಷನ್ ಗಳನ್ನು ಕೊಡ್ತಾರ್ರಿ, ಯಾವುದೇ ತರ ಕನ್ಫ್ಯೂಸ್ ಆಗ್ಬೇಡ್ರಿ. ಅಕಾಮ ಶಬ್ದದ ವಿಲೋಮ ಶಬ್ದ ಯಾವ್ದ್ರಿ ಸರ ಸಕಾಮ. ಏಕತ್ರ ವಿಕಿರಣ ಹೌದಾ. ಏಕತ ಅಂತಂದ್ರೆ ಕೇಂದ್ರೀಕೃತವಾದಂಥದ್ದು, ವಿಕಿರಣ ಅಂತಂದ್ರೆ ಏನ್ರಿ ಸರ ಬೇರೆ ಬೇರೆ ಆಗಿರುವಂತಹದ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತೀವಿ. ವಿಕಿರಣ ಅಂತಂದ್ರೆ ವಿಕಿರಣ ಶಬ್ದ ಕನ್ನಡದಲ್ಲಿ ಕೂಡ ವಿಕಿರಣ ಅಂತ ಹೇಳಿ ಬಳಸ್ತೀವಿ ಹೌದಾ. ಸೊ ನಮ್ಮ ಸರ್ಕಾರ ಹೆಂಗಿದೆ ಅಂತಂದ್ರೆ ಕೇಂದ್ರದಲ್ಲಿ ಕೇಂದ್ರೀಕೃತವಾಗಿದೆ, ಸೊ ಸ್ಥಳೀಯದಲ್ಲಿ ಏನ್ರಿ ಸರ ವಿಕಿರಣವಾಗಿದೆ ಅಂತ ಹೇಳಿ ಬಳಸ್ತೀವಿ ಹೌದಾ. ವಿಕಿರಣ ಅಂತಂದ್ರೆ ಭಾಗದಲ್ಲಿ ಹಂಚಿಕೆ ಆಗಿರುವಂತಹದ್ದು ಅಂತ ಹೇಳಿ ಮೀನಿಂಗ್ ಅನ್ನು ಕೊಡ್ತೇವೆ. ಸೊ ಇಲ್ಲಿವರೆಗೆ ನಾವು ಎಷ್ಟ್ರಿ ಸರ 105 ವಿಲೋಮ ಶಬ್ದಗಳು. ಸೊ ಹಿಂಗ್ ನೋಡ್ದೆ ಅಂತಂದ್ರೆ ಇವು ಎಷ್ಟ್ರಿ ಸರ 120 ಮ್ಯಾಲ ಇದ್ದು ಹೌದಾ. 120 ಮ್ಯಾಲ ಅಂತಂದ್ರೆ 105 ರೀ ಸರ. ಇನ್ನ 15 ಎಲ್ಲಿ ಹೋದು ಅಂತ ಕೇಳ್ಬೇಡ್ರಿ. ಅವು ಅಂತಂದ್ರೆ ಪದೇ ಪದೇ ಇವೇ ಶಬ್ದಗಳು ಬೇರೆ ಬೇರೆ ಶಿಫ್ಟ್ಗಳಲ್ಲಿ ರಿಪೀಟ್ ಆಗಿದ್ವು ಹೌದಾ. ಸೊ ರಿಪೀಟ್ ಆಗಿರೋದನ್ನ ಯಾಕೆ ತರೋದು,
ಕರೆಕ್ಟ್ ಆಗಿ ಒಂದು ಶಬ್ದ ಒಂದೇ ಸಾರಿ ಬರೋದ್ರ ಸರಿ ಅಂತ ಹೇಳಿ ಈ ತರ ತಂದಿದ್ದೇನೆ. ಸೊ ಇಲ್ಲಿಯವರೆಗೆ ನೀವು ಯಾವುದ್ರಿ ಸರ ಲಾಸ್ಟ್ ಇಯರ್ನ 63 ಶಿಫ್ಟ್ ನಲ್ಲಿ ಕೇಳಲಾದಂತಹ ಏನ್ರಿ ಸರ ವಿಲೋಮ ಶಬ್ದದ ಮೇಲೆ ಎಲ್ಲ ಅಂತಂದ್ರೆ 63 ಶಿಫ್ಟ್ಗಳು ಯಾವುದಕ್ಕೆ ಸಂಬಂಧಪಟ್ಟಂತೆ ಬಿಡಿದಂಗ್ರಿ ಸರ್ ನೀವು ವಿಲೋಮ ಶಬ್ದಕ್ಕೆ ಸಂಬಂಧಪಟ್ಟಂತೆ 63 ಶಿಫ್ಟ್ಗಳು ತಾವು ಇವತ್ತು ಬಿಡಿಸ್ದಂಗ ಆಯ್ತು, ಹೌದಾ. ಸೊ ಇವು ಅತಿ 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 ಇಂಪಾರ್ಟೆಂಟ್ ಆಗಿರುವಂತಹ ಶಬ್ದಗಳು. ಇದರ ಜೊತೆಗೆ ಮತ್ತೆ ನಿಮಗೆ ಪ್ರಾಕ್ಟೀಸ್ಗಾಗಿ ಮತ್ತೆ 100 ಆಗಿರಬಹುದು ಅಥವಾ 100, 200 ಆಗಿರಬಹುದು. ನಿಮ್ಗೆ ಏನಂತಂದ್ರೆ ವಿಲೋಮ ಶಬ್ದಗಳನ್ನು ಎಲ್ಲಿದೆ ಸರ್ PDF ಮುಖಾಂತರ ಕೊಡ್ತೀನಿ. PDF ಗಳು ನಮ್ಮ ಲತಾರಾ ಲರ್ನಿಂಗ್ ಆಪ್ ನಲ್ಲಿ ಏನ್ರಿ ಸರ ಆಡ್ ಆಗಿರ್ತವೆ, ಅಲ್ಲಿ ಹೋಗಿ ನೋಡ್ಕೋಬಹುದು, ಹೌದಾ. ಸೊ ಯಾವುದೇ ಡೌಟ್ ಇಲ್ವಲ್ಲ? ಏನೇ ಡೌಟ್ಗಳು ಇದ್ದು ಅಂತಂದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಸರ. ನಿಮ್ಮಂತಂದ್ರೆ ರಿಪ್ಲೈ ಮಾಡಕ್ ನಾವು ಟ್ರೈ ಅನ್ನ ಮಾಡ್ತೀವಿ, ಹೌದಾ. ಸೊ ಎನಿಹೌ ಆಲ್ ದ ಬೆಸ್ಟ್. ನಾಳೆ ನಿಮ್ಮ ಪರೀಕ್ಷೆ ಇದೆ, ಹೌದಾ. ಸೊ ಆಯ್ತು ಅಂತಂದ್ರೆ ಲೋಕೋಕ್ತಿ ಒಂದು ಮಾತ್ರ ನಿಮ್ದು ಏನ್ರಿ ಸರ್ ಸಿಲೆಬಸ್ ನಲ್ಲಿ ಉಳಿದಿದೆ. ಅದು ಆಯ್ತು ಅಂದ್ರೆ ನಿಮ್ದು SSC GD ಗೆ ಸಂಬಂಧಪಟ್ಟಂತೆ ಇಡೀ ಓವರ್ ಆಲ್ ಆಗಿ ನಿಮ್ಮ ಸಿಲೆಬಸ್ ಮುಗ್ದಂಗ ಆಗ್ತದೆ, ಹೌದಾ. ಸೊ 4 ಟಾಪಿಕ್ ಗಳನ್ನ ಯಾವ ರೀತಿ ಕವರ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದೀನಿ ನಿಮ್ಗೆ. ಸೊ ಅವು ಹಾಗೇನೆ ಕವರ್ ಆಗ್ತಾ ಇದ್ದಾವೆ. ಸೊ ನಾಳೆ ನಿಮ್ಮ ಪರೀಕ್ಷೆ ಇದೆ, ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡ್ರಿ, ಸ್ಕೋರ್ ಮಾಡ್ರಿ, ಜಾಬ್ ಪಡ್ಕೊಡ್ರಿ ಅಂತ ಹೇಳ್ತಾ ಆಶಿಸ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಆರೋಗ್ಯವನ್ನು ಕಾಪಾಡ್ಕೊಡ್ರಿ, ಚೆನ್ನಾಗಿರಿ. ಥ್ಯಾಂಕ್ ಯು.